ಗೂಬೆಯಲ್ಲಿದೆಯಾ ಅದ್ಭುತ ಶಕ್ತಿ? ಗೂಬೆಯಿಂದ ಏನು ಅಪಶಕುನ? ಗೂಬೆಯಿಂದ ಒಳ್ಳೆಯದು ಆಗುತ್ತಾ? ಗೂಬೆಯನ್ನ ಸಾಕುವವರು ಯಾರು? ಇದುವೇ ಹೊತ್ತಿನ ವಿಶೇಷ ಗುಡ್ ಗೂಬೆ ಬ್ಯಾಡ್ ಗೂಬೆ. ಗೂಬೆಯಲ್ಲಿ ಅದ್ಭುತ ಶಕ್ತಿ ಇದೆಯಾ? ಕೆಲ ಪ್ರಭಾವಿಗಳು ಗೂಬೆ ನೋಡೋಕೆ ಹಾತೊರೆಯೋದೇಕೆ? ನಿಜಕ್ಕೂ ಗೂಬೆಯಿಂದ ಅದೃಷ್ಟ ಒಲಿಯುತ್ತಾ ಅಥವಾ ಕೆಡಕಾಗುತ್ತಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಉದ್ಭವವಾಗಕ್ಕೆ ಒಂದು ಕಾರಣ ಕೂಡ ಇದೆ. ಅಷ್ಟಕ್ಕೂ ಆ ಕಾರಣ ಏನು ಅಂತ ತೋರಿಸ್ತೀವಿ ನೋಡಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸ್ನಲ್ಲಿ ಮಾದಕ ವಸ್ತುಗಳು ಇಲ್ಲ, ಬಂದೂಕುಗಳು ಇಲ್ಲ. ಆ ಬಾಕ್ಸ್ನಲ್ಲಿರೋದು ಏನ್ ಗೊತ್ತಾ? 2 ಗೂಬೆಗಳು. ಹೌದು, ಹರಿಹರ ಗ್ರಾಮೀಣ ಠಾಣೆಯ ಪೊಲೀಸರು ಅಕ್ರಮವಾಗಿ ಗೂಬೆ ಸಾಗಿಸುತ್ತಿದ್ದ ಜಾಲ ಭೇದಿಸಿದ್ದು 2 ಗೂಬೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಗೂಬೆಗಳನ್ನ ಯಾಕೆ ಸಾಗಾಣೆ ಮಾಡ್ತಿದ್ರು ಅಂತ ತನಿಖೆ ಆರಂಭಿಸಿದಾಗ ಪೊಲೀಸರಿಗೆ ಶಾಕ್ ಆಯ್ತು. ಮಂಡ್ಯ ಜಿಲ್ಲೆಯಿಂದ ಶಿವಮೊಗ್ಗ ಮಾರ್ಗವಾಗಿ ದಾವಣಗೆರೆಯ ಹರಿಹರದ ಮೂಲಕ ಧಾರವಾಡಕ್ಕೆ ಇಂಡಿಕಾ ಕಾರ್ನಲ್ಲಿ ಕೊಂಡೊಯ್ಯಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಪಿಎಸ್ಐ ಸಿದ್ದೇಗೌಡ ಅವರು ಕಾರನ್ನ ಅಡ್ಡಗಟ್ಟಿ ಪರಿಶೀಲಿಸಲು ಮುಂದಾದ್ರು. ಈ ವೇಳೆ 4ರಲ್ಲಿ 3 ಬಾಕ್ಸ್ ಬಿಟ್ಟು ಪರಾರಿಯಾದ್ರು. ಬಾಕ್ಸ್ಗಳನ್ನ ಪೊಲೀಸರು ಪರಿಶೀಲಿಸಿದಾಗ 2 ಬಾಕ್ಸ್ನಲ್ಲಿ ಗೂಬೆಗಳಿದ್ವು. ತಕ್ಷಣವೇ ಪೊಲೀಸರು ಲೋಕೇಶ್ ಎಂಬಾತನನ್ನ ಬಂಧಿಸಿದ್ರು. ಈಗಾಗಲೇ ಈ ಬಗ್ಗೆ ಹರಿಹರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅರಣ್ಯ ಇಲಾಖೆಗೆ ಈ ಬಗ್ಗೆ ಮಾಹಿತಿ ನೀಡಲಾಗಿದೆ. ಬೇರೆ ಕಡೆ ಸಾಗಾಣಿಕೆ ಮಾಡಲು ಗೂಬೆಗಳನ್ನು ತಂದಿದ್ದರು. ಓರ್ವ ಆರೋಪಿ ಮಾತ್ರ ಸಿಕ್ಕಿದ್ದು, ಉಳಿದ 3 ಜನ ನಾಪತ್ತೆಯಾಗಿದ್ದಾರೆ. ಅಂದಾಗೆ ಆರೋಪಿಗಳು ಧಾರವಾಡದ ಪ್ರಭಾವಿಯೊಬ್ಬರಿಗೆ ಗೂಬೆ ನೀಡಲು ಸಾಗಾಣಿಕೆ ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಅಷ್ಟಕ್ಕೂ ಆ ಗೂಬೆಗಳನ್ನ ಸಾಕಾಣಿಕೆ ಯಾಕೆ ಮಾಡ್ತಾರೆ? ಅಪಶಕುನ ಅಂತ ಬಿಂಬಿತವಾಗಿರುವ ಗೂಬೆಯಿಂದ ಪ್ರಭಾವಿಗೆ ಏನನುಕೂಲ ಅನ್ನೋ ಬಗ್ಗೆ ತಿಳಿದುಕೊಳ್ಳೋಕೆ TV9 ಜ್ಯೋತಿಷಿಯೊಬ್ಬರನ್ನ ಸಂಪರ್ಕಿಸಿತು. ಜ್ಯೋತಿಷಿಯ ಶಾಸ್ತ್ರಜ್ಞ ಅನಂತ ತೀರ್ಥಾಚಾರ್ ಅವರು ಹೇಳುವಂತೆ ಗೂಬೆಗೆ ಒಂದು ಅದ್ಭುತ ಶಕ್ತಿ ಇದೆಯಂತೆ. ಗೂಬೆಯನ್ನ ಬೆಳಗ್ಗೆ 9 ಗಂಟೆಯಿಂದ 9:45 ನೋಡಿದ್ರೆ ಶುಭವಾಗುತ್ತಂತೆ. ಅಲ್ಲದೆ ಬೆಳಗ್ಗೆ 10:48ರಿಂದ 1:12 ನೋಡಿದ್ರೆ ಅಶುಭವಾಗುತ್ತಂತೆ. ಗೂಗಿಗಳು ಕೂಗ್ತಾ ಇದ್ದಾವೆ ಅನ್ನೋ ಒಂದು ವಿಚಾರದ ಮೇಲೆ ಅವ್ರು ಹೇಳ್ತಾನೆ, ಇನ್ಮೇಲೆ ಕಲಿಯುಗ ಪ್ರಾರಂಭವಾಯಿತು, ಅನ್ಯಾಯ ಅನೀತಿಗಳು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಕೂಗುಗಳು ಕೂಗಿದರೆ ಅದು ಅಶುಭದ ಸಂಕೇತ ಅಂಥೇಳಿ ಧರ್ಮರಾಯ ಹೇಳ್ತಕ್ಕಂಥ ಒಂದು ಮಾತಿದೆ. ಅಂತೆ ಪ್ರಾಚೀನ ಕಾಲದಲ್ಲೂ ಕೂಡ ಯಾರ ಮನೆಯ ಮೇಲೆ ರಾತ್ರಿ ಹೊತ್ತು ಗೂಬೆ ಕೂಡ್ತದೆಯೋ ಆ ಮನೆಯಲ್ಲಿ 3 ತಿಂಗಳಿಂದ 6 ತಿಂಗಳೊಳಗಡೆಗೆ ಒಂದು ಸಾವಾಗತ್ತೆ ಅಂತ ಅಶುಭದ ಸಂಕೇತವನ್ನು ಅಂತ ಮಾಡಿಕೊಂಡಿದ್ದಾರೆ. ಯಾಕಂದರೆ ಗೂಬೆಗೆ ರಾತ್ರಿ ಹೊತ್ತು ಅದಕ್ಕೆ ಎಚ್ಚರ, ಹಗಲೊತ್ತು ಕುರುಳು. ಹಾಗೆ ರಾತ್ರಿಗೆ ನಿಶಾಚರರು ಅಥವಾ ದುಷ್ಟಶಕ್ತಿಗಳಿಗೆ ಸ್ಥಾನವಾದ್ದರಿಂದ ಅದು ಅಶುಭದ ಸಂಕೇತ ಅಂತ ಇದೆ. ಗೂಬೆಯಲ್ಲಿ ಅದ್ಭುತ ಶಕ್ತಿ ಇರೋದನ್ನ ಅರಿತಿರೋ ಕೆಲವರು ಈ ರೀತಿ ಮಾಡ್ತಿದ್ದಾರಂತೆ. ಇದೇ ಕಾರಣಕ್ಕೆ ಅಕ್ರಮವಾಗಿ ಗೂಬೆಗಳ ಸಾಗಾಣಿಕೆ ನಡೀತಾ ಇದೆಯಂತೆ. ಗೂಬೆಗಾಗಿ ಮೊರೆ ಇಟ್ಟ ಧಾರವಾಡದ ಪ್ರಭಾವಿ ಯಾರು ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಒಟ್ನಲ್ಲಿ ಅಶುಭ ಅಂತ ಬಿಂಬಿತವಾಗಿರುವ ಗೂಬೆಯಲ್ಲಿ ನಿಜಕ್ಕೂ ಅಂತಹ ಅದ್ಭುತ ಶಕ್ತಿ ಇದೆಯಾ ಅನ್ನೋದು ಈಗ ಚರ್ಚೆಯ ವಿಷಯವಾಗಿದೆ. ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ಗೂಬೆ ಒಂದು ಪಕ್ಷಿಯಾಗಿದ್ರೂ ಕೂಡ ಅದರ ಬಗ್ಗೆ ಸಾಕಷ್ಟು ನಂಬಿಕೆ ಅಪನಂಬಿಕೆಗಳು ಇರೋದು. ಕೆಲವೊಬ್ಬರ ಪ್ರಕಾರ ಗೂಬೆ ಶುಭ ಸೂಚಕವಾದರೆ ಕೆಲವೊಬ್ಬರ ಪ್ರಕಾರ ಗೂಬೆ ಅಶುಭ ಸೂಚಕವಾಗಿರುತ್ತೆ. ಹಾಗಾದ್ರೆ ನಿಜಕ್ಕೂ ಗೂಬೆ ಗುಡ್ಡ ಬೇಡ? ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಾಕಷ್ಟು ಜನ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲೇದಾಗಿ ಡಾಕ್ಟರ್ ಕೆ ನಾಗರಾಜ ನಕ್ಷತ್ರಿಗಳು, ಆಧ್ಯಾತ್ಮಿಕ ಚಿಂತಕರು ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಸಂಶೋಧಕರು, ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಜ್ಯೋತಿಷಿಗಳು ಹಾಗೆ ಜ್ಯೋತಿಷ್ಯ ಬೋಧಕರ ಸಂಘಗಳ ಒಕ್ಕೂಟ ಬಿ ಗಜೇಂದ್ರ ಅವರು ಕೂಡ ನಮ್ಮ
ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ರಮೇಶ್ ಬೆಳಗೆರೆ, ಇವರು ವನ್ಯಜೀವಿ ಸಂರಕ್ಷಣಾ ಹೋರಾಟಗಾರ, ಇವರು ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹಾಗೆ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್, ಧರ್ಮಶಾಸ್ತ್ರ ಪಂಡಿತರು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಗೂಬೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಂಬಿಕೆಗಳಿರುವುದು. ಕೆಲವರ ಪ್ರಕಾರ ಅದು ಶುಭ ಸೂಚಕ, ಕೆಲವರ ಪ್ರಕಾರ ಅಶುಭ ಸೂಚಕ. ಹಾಗಾದ್ರೆ ಗೂಬೆಯನ್ನ ಅಶುಭ ಅಂತ ಹೇಳಿ ಯಾಕೆ ಪರಿಗಣಿಸಲಾಗುತ್ತೆ ಅನ್ನೋದನ್ನ ನೋಡಿದ್ರೆ ಹಲವಾರು ಅಂಶಗಳಿದೆ. ಅದನ್ನೊಮ್ಮೆ ನೋಡೋದೇ ಆದ್ರೆ, ಗೂಬೆಯನ್ನ ಯಾಕೆ ನಾವು ಅಶುಭ ಸೂಚಕ ಅಂತ ಹೇಳ್ತೀವಿ ಅನ್ನೋಕೆ ಸಂಬಂಧಪಟ್ಟ ಹಾಗೆ ಕೆಲವಾರು ನಂಬಿಕೆಗಳಿರೋದು. ಅದರಲ್ಲಿ ಪ್ರಮುಖವಾದವು ಅಂದ್ರೆ, ಮನೆ ಮೇಲೆ ಪದೇ ಪದೇ ಗೂಬೆ ಕುಳಿತುಕೊಂಡ್ರೆ ಆ ಮನೆಯವರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆ ಇವತ್ತಿಗೂ ಕೂಡ ಸಾಕಷ್ಟು ಜನರಲ್ಲಿರೋದನ್ನ ನಾವು ಗಮನಿಸಬಹುದಾಗಿದೆ. ಇನ್ನು ಮನೆಯ ಯಜಮಾನನಿಗೆ ತೊಂದರೆ ಬಂದು ಒದಗುತ್ತೆ ಅನ್ನೋಕೆ ಮುನ್ಸೂಚನೆಯಾಗಿರುತ್ತೆ ಗೂಬೆ ಪದೇ ಪದೇ ಮನೆ ಮೇಲೆ ಬಂದು ಕೂರೋದು ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಸಾಕಷ್ಟು ಗಾಢವಾಗಿ ಉಳಿದಿದೆ. ಮನೆಯ ಮೇಲೆ ವಿಚಿತ್ರವಾಗಿ ಕೂಗಿದ್ರೆ ಗಂಡಾಂತರವ ಅನ್ನೋ ಒಂದು ಪ್ರಶ್ನೆ ಕೂಡ ಇರೋದು. ಗೂಬೆ ಬಂದು ಕೂರೋದು ಸರಿ, ಕೂತು ಅದಿನ್ ಕೇಸ್ ಏನಾದ್ರೂ ಕೂಗಿದ್ರೆ ದೊಡ್ಡದೊಂದು ಗಂಡಾಂತರ ಕಾದಿದೆ ಅನ್ನೋದಕ್ಕೆ ಮುನ್ಸೂಚನೆ ಅದು ಅಂತ ಕೂಡ ಇಂದಿಗೂ ಸಾಕಷ್ಟು ಜನ ನಂಬಿದ್ದಾರೆ. ಇನ್ನು ಮನೆಯ ಮುಂದೆ 3 ಬಾರಿ ಕೂಗ್ಕೊಂಡ್ರೆ ಮನೆಯಲ್ಲಿ ಕಳ್ಳತನ ಆಗುತ್ತೆ ಅನ್ನೋದರ ಸೂಚನೆ ಅನ್ನೋದನ್ನ ಕೂಡ ಬಹಳಷ್ಟು ಮಂದಿ ಹಿರಿಯರು ಇವತ್ತೂ ಕೂಡ ಮಾತನಾಡೋದನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಮನೆ ಮುಂದೆ ಗೂಬೆ 3 ಬಾರಿ ಕೂಗ್ಕೊಂಡ್ರೆ ಮನೆಯಲ್ಲಿ ಕಳ್ಳತನ ಆಗುತ್ತೆ ಅನ್ನೋದಕ್ಕೆ ಅದು ಸೂಚನೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಇನ್ನು ಗೂಬೆಯ ಧ್ವನಿ ಬಲಗಡೆಯಿಂದ ಕೇಳಿದ್ರೆ ಅದು ಬಹಳಷ್ಟು ಅಶುಭದ ಸೂಚಕವಾಗಿರುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಇದೆ. ಗೂಬೆ ಧ್ವನಿ ಯಾವ ಕಡೆಯಿಂದ ಬರುತ್ತೆ, ಯಾವ ದಿಕ್ಕಿನಿಂದ ಬರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಲಾಗುತ್ತೆ. ಅದರಲ್ಲೂ ಕೂಡ ಬಲಗಡೆಯಿಂದ ಧ್ವನಿ ಕೇಳಿದ್ದೆ ಆದ್ರೆ ಅದು ಅಶುಭ ಸೂಚಕ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇವೆಷ್ಟು ಗೂಬೆ ಅಶುಭ ಯಾಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಕಾರಣಗಳಾದ್ರೆ, ಕೇವಲ ಅಶುಭ ಮಾತ್ರ ಅಲ್ಲ, ಅದು ಶುಭ ಸೂಚಕ ಕೂಡ ಅನ್ನೋ ನಂಬಿಕೆ ಇರೋದು. ಹಾಗಾಗಿಯೇ ಈಗ ನಾವಾಗಲೇ ತೋರಿಸಿದ ಸ್ಟೋರಿಯಲ್ಲಿ ಗೂಬೆಯನ್ನ ಪ್ರಭಾವಿ ಒಬ್ರು ತರಿಸ್ಕೊಳ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರೋದು. ಹಾಗಾದ್ರೆ ಗೂಬೆ ನಿಜಕ್ಕೂ ಗುಡ್ಡ ಬೇಡ? ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಮೊದಲದಾಗಿ ನಾಗರಾಜ್ ನಕ್ಷತ್ರಗಳೇ, ಒಂದು ಪಕ್ಷಿ ಗೂಬೆ ಅನ್ನೋದು ಸಾಕಷ್ಟು ನಂಬಿಕೆಗಳಿದೆ. ನಾವಾಗಲೇ ಹೇಳಿದಾಗೆ ಪರಾವೂ ಇದೆ, ಹಾಗೆ ಅಶುಭ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ತಮ್ಮ ಪ್ರಕಾರ? ಮೂಲಭೂತವಾಗಿ ನಾವು ಕಾರ್ಯಕಾರಣ ಸಂಬಂಧಗಳು ಅಂತ, ನೇರವಾಗಿ ಇದು ಶುಭ ಅಥವಾ ನೇರವಾಗಿ ಅಶುಭ ಅಂತ ತೀರ್ಮಾನವನ್ನು ನಮ್ಮ ಶಾಸ್ತ್ರ ಯಾವತ್ತೂ ಹೇಳಲಿಲ್ಲ. ಅಲ್ಲಿ ನಾವು ಹೇಗೆ ಚಿಂತನೆ ಮಾಡಬೇಕು ಕೇಳಿದರೆ, ಕಾರ್ಯಕಾರಣ ಸಂಬಂಧಗಳು ಮತ್ತು ಸಮಯ ಸಂದರ್ಭಗಳು ಇದನ್ನು ಆಧರಿಸಿಕೊಂಡಂತೆ ಅದು ನಮಗೆ ಶುಭವೋ ಅಶುಭವೋ ಅಂತ. ಕೆಲವೊಬ್ಬ ವ್ಯಕ್ತಿಗೆ ಒಂದು ಪ್ರೀತಿ ಆದರೆ ಕೆಲವೊಬ್ಬನಿಗೆ ಅದು ಪ್ರೀತಿ ಆಗುವುದಿಲ್ಲ ಹೇಗೋ, ಹಾಗಾದರೆ ಆ ವಸ್ತುವಿನ ಮೇಲೆ ನಿರ್ಣಯಿಸಲ್ಪಡುವುದಿಲ್ಲ, ನಮ್ಮ ಮನಸ್ಸು ಬುದ್ಧಿ ವಿವೇಕದಿಂದ ಅದು ನಿರ್ಣಯಿಸಲ್ಪಡ್ತದೆ ಅಂತ. ಶಾಸ್ತ್ರ ಅನ್ನೋದು ಅದು ಕರ್ಮ ಮಾರ್ಗದ ಚಿಂತನೆ. ಕರ್ಮ ಮಾರ್ಗದಲ್ಲಿ ಶಾಸ್ತ್ರಗಳಲ್ಲಿ ನಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಂತಿಂತಹ ಸಂದರ್ಭಗಳಲ್ಲಿ ಇಂತಿಂತಹ ಕ್ರಿಯೆಗಳು ನಡೆದಾಗ ಇಂತಿಂತಹ ಫಲಗಳನ್ನು ನಾವು ಎದುರುಗಾಣಬಹುದು ಅಂತ. ಹೀಗೆ ಆಗ್ತದೆ ಅನ್ನುವಂಥ ನಿರ್ಣಯ ಅಲ್ಲ, ಹೀಗೆ ಎದುರುಗಾಣಬಹುದು ಅನ್ನುವಂಥದ್ದು. ಪ್ರಕೃತಿಯ ಒಳಗೆ ಆಗುವಂತಹ ಪ್ರತಿಯೊಂದು ಕ್ರಿಯೆಗೂ ಕೂಡ ಅದಕ್ಕೊಂದು ಮೂಲಭೂತವಾದಂತಹ ತಾತ್ಪರ್ಯಗಳಿದ್ದಾವೆ, ಅರ್ಥಗಳಿದ್ದಾವೆ. ಪ್ರಕೃತಿಯ ಒಳಗಿರತಕ್ಕಂತಹ ಜೀವಕುಲ ಇದು ಗೂಬೆ ಒಂದಂತಲ್ಲ, ಬಹುತೇಕ ಪ್ರಾಣಿಗಳಿದ್ದಾವೆ. ನಾವು ಶಾಸ್ತ್ರದಲ್ಲಿ ಅದನ್ನು ಶಕುನ ರೂಪದಲ್ಲಿ ಸ್ವೀಕಾರ ಮಾಡತಕ್ಕಂಥ ಬಹುತೇಕ ಪ್ರಾಣಿಗಳಿದ್ದಾವೆ. ಹಾಗೆ ಪ್ರಕೃತಿಯ ಒಳಗಿರತಕ್ಕಂತಹ ಜೀವಿಗಳಿಂದ ನಡೆಯುವಂತಹ ಕ್ರಿಯೆಗಳೇನಿದ್ದಾವೆ ಅದು ಪ್ರಕೃತಿಯ ಒಳಗೆ ಆಗಬಹುದಾದಂತಹ ಕ್ರಿಯೆಗಳ ಮುನ್ಸೂಚನಾತ್ಮಕವಾಗಿ ಮನುಷ್ಯನಿಗೆ ಹಿಂಟನ್ನು ಕೊಡುವಂತಹ ಪ್ರಕ್ರಿಯೆಗಳು ಇವತ್ತಲ್ಲ, ನಾವು ಅನಾದಿ ಕಾಲದಿಂದ ನಾವು ನೋಡ್ತಾ ಬರ್ತಾ ಇದ್ದೇವೆ. ಇನ್ನೂ ಏನು ಕೇಳಿದರೆ, ಆ ಪ್ರಾಣಿ ಪಕ್ಷಿಗಳನ್ನು ಆಧರಿಸಿಕೊಂಡಂತೆ ಮನುಕುಲದ ಜೀವನವೂ ಕೂಡ ಪ್ರಾಚೀನ ಕಾಲದಲ್ಲಿ ಇತ್ತು. ನಮಗಿವತ್ತು ಸಮಯ ಸಂದರ್ಭಗಳನ್ನು ನಿಗದಿ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಮಾನದಂಡಗಳು ಬೇರೆ ಬೇರೆ ಯಾಂತ್ರಿಕವಾಗಿದ್ದರೆ, ಪ್ರಾಚೀನ ಕಾಲದಲ್ಲಿ ನಮಗೆ ಈ ಪ್ರಾಕೃತಿಕವಾದಂತಹ ಏರಿಳಿತಗಳೇನಿದ್ದಾವೆ, ಪ್ರಕೃತಿಯ ಒಳಗೆ ಜೀವಿಗಳಿಂದ ನಮಗಾಗುವಂತಹ ಕ್ರಿಯೆಗಳೇನಿದ್ದಾವೆ, ಇದರಿಂದಲೇ ಮನುಷ್ಯ ಬದುಕುವಂತಹ ಪದ್ಧತಿಗಳಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನಮ್ಮ ಹಿರಿಯರಿಂದ ನಾವು ಗಮನಿಸ್ತೇವೆ. ಮತ್ತು ಇದ್ದದ್ದು ವಾಸ್ತವಿಕ ಕೂಡ ಹೌದು. ಹಾಗಿರುವಾಗ ಶುಭ ಮತ್ತು ಅಶುಭ ಅನ್ನುವುದಕ್ಕಿಂತಲೂ ಮನುಷ್ಯನ ಬದುಕಿಗೆ ಒಂದು ಸೂಚನೆಗಳನ್ನು ಆಗಾಗ ಕೊಡತಕ್ಕಂತಹ ಜೀವಿಗಳ ಸಾಲಿನಲ್ಲಿ ಗೂಬೆಯೂ ಕೂಡ ಒಂದು ಅನ್ನುವಂತಹ ದೃಷ್ಟಿಯಿಂದ ನಾನು ಉಲ್ಲೇಖ ಮಾಡಬೇಕು. ಸರಿ, ಇನ್ನು ಗಜೇಂದ್ರ ಅವರೇ, ಆಗ್ಲೇ ನಾವು ಮಾತಾಡ್ತಿದ್ವಿ ಅಂದ್ರೆ ಪಂಚಭೂತಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಹಲವಾರು ಪ್ರಾಣಿ ಪಕ್ಷಿಗಳ ಸ್ವಭಾವವನ್ನ ಉದಾಹರಣೆಯಾಗಿ ಇಟ್ಕೊಂಡು ಅಧ್ಯಯನ ಮಾಡೋದು ಇದೆ ಅಂತ ಹೇಳಿ ತಾವು ಕೂಡ ಹೇಳ್ತಾ ಇದ್ರಿ. ಗೂಬೆಯ ಸ್ವಭಾವವನ್ನ ಪರಿಶೀಲನೆ ಮಾಡೋದಾದ್ರೆ ಪಂಚಭೂತಗಳಿಗೆ ರಿಲೇಟ್ ಮಾಡಬಹುದು ಅದನ್ನ, ಅದು ಶುಭ ಅಶುಭ ಬಾಕಿ
ಬಾಕಿ ಪ್ರಶ್ನೆ ಆಯಿತು. ಸೊ ಇದ್ರ ಬಗ್ಗೆ ಏನು ಹೇಳ್ಬೋದು ಅಂತ ಹೇಳಿ. ಮೆಕ್ಸಿಕೋ ನಗರದಲ್ಲಿ ಈ ಗೂಬೆ ಅಂತಕ್ಕಂಥದ್ದನ್ನು ಮಳೆಯ ದೇವತೆ ಅಂತ ಕರೀತಾರೆ. ಸೊ ಮಳೆಯ ದೇವತೆಯಾಗಿ ಇದು ಮೆಕ್ಸಿಕೋ ನಗರದಲ್ಲಿ ಪೂಜೆ ಮಾಡ್ತಕ್ಕಂಥ ವಿಚಾರ. ನಮ್ಮ ಸಂಸ್ಕೃತಿಯಲ್ಲಿ ಸರಸ್ವತಿ ಆಗಲಿ ಲಕ್ಷ್ಮಿ ಆಗಲಿ ಅಲ್ಲಿರ್ತಕ್ಕಂಥ ಕೆಲವು ವಾಹನಗಳನ್ನು ಕೊಟ್ಟಿದ್ದಾರೆ. ಈಗ ಸರಸ್ವತಿಗೆ ಬಂಡೆಯ ಮೇಲೆ ಕುಳಿಸಿದ್ದಾರೆ ಅಂತ ಹೇಳಿದ್ರೆ ಬಂಡೆಯನ್ನು ಮನೆಯಲ್ಲಿ ತೆಗೆದಿಟ್ಕೊಂಡ್ರೆ ನಮಗೆ ವಿದ್ಯೆ ಬರೋದಿಲ್ಲ. ಬಂಡೆ ಅಂತ ಹೇಳಿದ್ರೆ ಜ್ಞಾನ ಭಂಡಾರವನ್ನು ಯಾರೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಏನು ಮನುಷ್ಯ ಜ್ಞಾನವನ್ನು ಪಡಿತಾನೆ ಅದನ್ನು ತೆಗೆದುಕೊಂಡು ಹೋಗೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಲಕ್ಷ್ಮಿಯ ಬಳಿ ಗೂಬೆಯನ್ನು ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಏನು ನಾವು ಸಂಪಾದನೆ ಮಾಡಿ ಹಣ ಒಡವೆಗಳನ್ನು ಇಟ್ಟಿರ್ತೀವಿ, ರಾತ್ರಿ ಕಾಲದಲ್ಲಿ ಇದನ್ನು ಭದ್ರಪಡಿಸ್ಕೋಬೇಕು ಅಂತಕ್ಕಂಥ ಸೂಚನೆಯನ್ನು ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಅದನ್ನು ನಾವು ಮನೇಲಿ ತೊಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಅಥವಾ ಅದನ್ನು ನೋಡಿದಾಗ ಮಾಡಿದಾಗ ನಮಗೇನೋ ಲಕ್ಷ್ಮಿ ಒಲಿಯುತ್ತೆ ಅಂತಕ್ಕಂಥದ್ದಲ್ಲ. ಇದು ಚಿತ್ರಣ ಮೂಲಕ ನಾವು ಅನುಭವಿಸ್ಬೇಕಾದಂಥ ತಿಳ್ಕೊಬೇಕಾದಂಥ ಮುಖ್ಯವಾದ ಅಂಶ. ಇದನ್ನು ಡಿಕೋಡಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ಡಿಕೋಡ್ ಮಾಡಿ ನೋಡಿ ಪ್ರತಿ ಫೋಟೋದಲ್ಲೂ ಇದು ನಮಗೆ ಕಂಡು ಬರ್ತದೆ. ಅದನ್ನು ನಾವು ಭದ್ರವಾಗಿ ಗೂಬೆಯ ರೀತಿ ಅಂದರೆ ಅದರ ಬೆಳಕು ರಾತ್ರಿಯಲ್ಲಿ ಅದರ ಮೇಲೆ ಬೆಳಕು ಚೆಲ್ಲಬೇಕು, ಕಾವಲು ಕಾಯಬೇಕು. ಯಾವುದೇ ಒಂದು ದರೋಡೆ ಆಗಲಿ ಕಳ್ಳತನ ಅಂತ ಆಗಬಾರ್ದು ಅಂಥೇಳಿ. ಮತ್ತು ನಾವು ಬಯೋರಿಥಮ್ಸ್ಗೆ ಬಂದರೆ ನಾವು 120 ಟ್ರಿಲಿಯನ್ ಸೆಲ್ಸ್ ಇದೆ ಮನುಷ್ಯನ ದೇಹದಲ್ಲಿ. ಈ 120 ಟ್ರಿಲಿಯನ್ ಸೆಲ್ಸನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಅಂತ ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದು ಆ್ಯಕ್ಟಿವೇಟ್ ಆಗಿದೆಯಾ ಇಲ್ವಾ ಅಂತಕ್ಕಂಥ. ಇದು ಪಂಚಮಹಾಭೂತಗಳಿಂದ ನಿರ್ಮಿತವಾದಂತಹ ದೇಹ. ಪರಿಸರ ಮತ್ತು ನಮ್ಮ ದೇಹದ ಮೇಲೆ ಆಗ್ತಕ್ಕಂತಹ ವಿಚಾರಗಳನ್ನು ನಮ್ಮ ಶುಕ್ರಾಚಾರ್ಯರು ರೋಮ ಋಷಿಗಳು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಇದರ ಪ್ರಭಾವ ಮನುಷ್ಯನ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಕರಿತೀವಿ, ಬಯೋರಿಥಮ್ಸ್ ಅಂತೇಳಿ. ಇದು ಯಾವ ರೀತಿ ಬರ್ತಾ ಇದೆ, ಯಾವ ಪಾರ್ಟಲ್ಲಿದೆ, ಆ ಪಾರ್ಟಲ್ಲಿ ಮೆಡಿಕಲ್ ಮಾಡಿದಾಗ ಆಪರೇಷನ್ ಮಾಡಿದಾಗ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತಕ್ಕಂಥದ್ದೇ ಇದರ ಸಬ್ಜೆಕ್ಟ್. ಇದರಲ್ಲಿ 5 ಪ್ರಾಣಿಗಳನ್ನು ನಮಗೆ ಸೂಚಿಸಿದ್ದಾರೆ. ಪಂಚಭೂತಗಳಿಗೆ ವಾಯು, ಜಲ, ಅಗ್ನಿ, ಭೂತತ್ವ ಮತ್ತು ಆಕಾಶ ತತ್ವ ಅಂತೇಳಿ. ಈ 5 ಪಕ್ಷಿಗಳನ್ನು ವಲ್ಚರು, ಹದ್ದು, ಹುಂಜ, ಗೂಬೆ ಅನ್ನತಕ್ಕಂಥದ್ದು ವಾಯು ಮತ್ತು ಜಲಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಾಯುವಿನಿಂದ ಜಲ ಈ ರೀತಿಯಾಗಿ ಮಿಕ್ಸ್ ಆಗಿ ಮತ್ತು ಕಾಕ್ ಆ್ಯಂಡ್ ಪೀಕಾಕ್ ನವಿಲು ಅಂತ ಕೊಡ್ತಾ ಇದ್ದಾರೆ. ಇದನ್ನು ರೆಪ್ರೆಸೆಂಟ್ ಮಾಡಬೇಕು. ಆಗಿನ ಕಾಲದಲ್ಲಿ ವಿದ್ಯೆ ಕಡಿಮೆ ಇದ್ದಿದ್ದರಿಂದ ಈ ಪ್ರಾಣಿಗಳ ಮುಖಾಂತರ ಈ ಪಂಚಭೂತಗಳನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಮಗೆ ಹೇಳಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡಿದಾಗ ಇದು ಮೆಡಿಕಲ್ಗಾಗಲಿ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ತೊಗೊಂಡೋದಾಗ ಈ ಮಾನವನ ಮೇಲೆ ಎಷ್ಟು ಶಕ್ತಿ ಇದೆ, ಈ ಸೆಲ್ಸ್ ವರ್ಕ್ ಆಗ್ತಾ ಇದೆಯಾ ವೈಜ್ಞಾನಿಕವಾಗಿ, ಈ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಇದೆಯಾ, ಈ ಭಾಗದಲ್ಲಿ ಸೆಲ್ಸು ಸತ್ತಿದೆಯಾ ಎದ್ದಿದೆಯಾ, ಮತ್ತು ಇದಕ್ಕೆ ನಾವು ಔಷಧಿ ಕೊಟ್ಟಾಗ ಇದು ಆಕ್ಟಿವೇಟ್ ಆಗುತ್ತಾ, ವಿದ್ಯೆ ಕೊಟ್ಟಾಗ ಇದು ಆಕ್ಟಿವೇಟ್ ಆಗುತ್ತಾ ಅಂದ ಸಬ್ಜೆಕ್ಟನ್ನು ನಾವು ಪಂಚಪಕ್ಷಿಗಳ ಆಧಾರದ ಮೇಲೆ ನೋಡ್ತೀವಿ. ಮಾತಾಡ್ತೀನಿ. ಇನ್ನು ಶೆಲ್ವಪಿಳ್ಳಯ್ಯ ಅಯ್ಯಂಗಾರ್ ಅವರೇ, ಕಾಗೆಯ ನಂತರ ಯಾವುದಾದ್ರೂ ಪಕ್ಷಿಗೆ ಸಾಕಷ್ಟು ಹೆದರ್ತಾರೆ ಜನ ಅಂತಂದ್ರೆ ಬಹುಶಃ ಅದು ಗೂಬೆ ಇರಬೇಕು. ಅಷ್ಟೊಂದು ಶುಭ ಸೂಚಕಕ್ಕಿಂತ ಅಶುಭ ಅನ್ನೋ ಲೆಕ್ಕಾಚಾರವೇ ಸಾಕಷ್ಟು ಜನರಲ್ಲಿ ಇರೋದು ಅಂತ ಹೇಳಿ. ಸೊ ತಾವೇನು ಹೇಳ್ತೀರಾ? ಗೂಬೆ ಕಾಗೆಗಿಂತ ಹೆಚ್ಚು ಹೆದರ್ತಾರೆ ಅಂತ ನನ್ನ ಅಭಿಪ್ರಾಯ. ಕಾಗೆನ ಮೊದಲು ಅಂತ ಹೇಳೋದಕ್ಕಿಂತ ಗೂಬೆನೇ ಮೊದಲು ಅಂತ ಹೇಳ್ಬೋದು. ಸರಿ. ಆ ಗೂಬೆಯ ಬಗ್ಗೆ ಭಾರತದ ಮತ್ತು ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ನಂಬಿಕೆಗಳಿದೆ. ಯಾಕಂದರೆ ಕರ್ನಾಟಕದ ಮತ್ತು ಈ ದಕ್ಷಿಣ ಭಾರತದಲ್ಲಿ ಗೂಬೆಯನ್ನು ಅಪಶಕುನವಾಗಿ ನಾವು ನೋಡಿದ್ರೆ, ಉತ್ತರ ಭಾರತದ ಕಡೆಯಲ್ಲಿ ಲಕ್ಷ್ಮಿಯ ವಾಹನವನ್ನಾಗಿ ನೋಡ್ತಾರೆ ಗೂಬೆನ. ಅದೇ ರೀತಿ ಅಮೇರಿಕಾ, ಫ್ರಾನ್ಸ್, ಈ ಕಡೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಅವರು ಗೂಬೆಯನ್ನು ಅದೃಷ್ಟ ಸೂಚಕವಾಗಿಯೂ ಕೂಡ ಪರಿಗಣಿಸಿದ್ದಾರೆ. ಆದರೆ ಮುಖ್ಯವಾಗಿ ಇವರೆಲ್ಲ ಯಾಕೆ ಈ ರೀತಿಯಾದಂತಹ ಪಕ್ಷಿ ಮತ್ತು ಪ್ರಾಣಿಗಳನ್ನು ಒಂದು ಶಕುನವಾಗಿ ಬಳಸ್ತಾ ಇದ್ರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನೋಡಿ, ಈಗಾಗಲೇ ಅಲ್ಲಿದ್ದಂತಹ ಅತಿಥಿಗಳು ಹೇಳ್ತಾ ಇದ್ದ ಹಾಗೆಯೇ ಈ ಪ್ರಕೃತಿಯ ಜೊತೆಯಲ್ಲಿ ಮಾನವ ಬದುಕ್ತಾ ಇದ್ದಾಗ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಮಗಿಂತ ವೇಗವಾಗಿ ಅವುಗಳನ್ನು ಗ್ರಹಿಸುವಂತಹ ಶಕ್ತಿ ಇರುವಂತಹದ್ದು ಪ್ರಾಣಿಗಳಿಗೆ. ಈಗ ದಕ್ಷಿಣ ಭಾರತದಲ್ಲಿ ಒಂದು ಸುನಾಮಿ ಎದ್ದಾಗಲೂ ಕೂಡ ಆ ಶ್ರೀಲಂಕಾದ ಕಾಡುಗಳಲ್ಲಿದ್ದ ಪ್ರಾಣಿಗಳೆಲ್ಲವೂ ಅತ್ಯಂತ ಸೇಫ್ ಆದ ಜಾಗಕ್ಕೆ ಹೊರಟೋಗಿದ್ವು ಅನ್ನೋದು ನಾಸಾದ ಅನೇಕ ಉಪಗ್ರಹಗಳಿಂದ ತಿಳಿಸ್ತು. ಅಂದರೆ ವಲಸೆ ಹೋಗೋಕೆ ಸ್ಟಾರ್ಟ್ ಆಗಿದ್ವು ಪ್ರಾಣಿ ಪಕ್ಷಿಗಳೆಲ್ಲ. ಮತ್ತು ಆಮೆಗಳೆಲ್ಲ ಬಹಳ ನ್ಯೂಜಿಲ್ಯಾಂಡ್ ತೀರಕ್ಕೆ ಹೊರಟೋಗಿದ್ವು. ಇದೆಲ್ಲ ಹೇಗೆ ಪ್ರಾಣಿಗಳಿಗೆ ಗೊತ್ತಾಯಿತು ಅಂದರೆ ಅತ್ಯಂತ ಸಂವೇದನಾಯುಕ್ತವಾಗಿರುವಂತಹ ಶಕ್ತಿ ಆ ಪ್ರಾಣಿ ಪಕ್ಷಿಗಳಿಗೆ ಇವೆ. ಆದ್ದರಿಂದ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನ ಜೀವನಕ್ಕೆ ಅನುಕೂಲವಾಗುವಂತಹ ಕೆಲವಷ್ಟು ಶಕುನಗಳನ್ನು ನಂಬಬೇಕು ಅನ್ನೋದು ಪ್ರಾಚೀನ ಕಾಲದ ಒಂದು ಪದ್ಧತಿ. ಯಾಕಂದರೆ ಆವತ್ತು ಪ್ರಕೃತಿನೇ ಜಾಸ್ತಿ ಇತ್ತು,
ಕಾಡು ಜಾಸ್ತಿ ಇತ್ತು, ಮನುಷ್ಯನ ವಸತಿ ಕಮ್ಮಿ ಇತ್ತು. ಹಾಗಾಗಿ ಪ್ರಕೃತಿಯಲ್ಲಿ ಆಗುವ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಅತ್ಯಂತ ತ್ವರಿತವಾಗಿ ಪ್ರಾಣಿಗಳಿಗೆ ಗೊತ್ತಾಗ್ತಾ ಇದರಿಂದ ಅದರ ಮೂಲಕ ಮನುಷ್ಯ ಗ್ರಹಿಸ್ತಿದ್ದ. ಈಗ ಅದಕ್ಕೆ ವೈಸ್ ವರ್ಷ ಆಗಿದೆ. ಏನು ಅಂದರೆ ಕಾಡು ಕಡಿಮೆ ಆಗಿದೆ, ಅವುಗಳ ವಾಸಸ್ಥಾನ ಕಡಿಮೆ ಆಗಿದೆ, ಮನುಷ್ಯರ ವಾಸಸ್ಥಾನ ಜಾಸ್ತಿ ಆಗಿದೆ, ಸಿಟಿಗಳು ಜಾಸ್ತಿ ಆಗ್ತಾ ಇದೆ. ಈಗ ಆ ಶಕುನಗಳನ್ನು ಸುಲಭವಾಗಿ ಅಷ್ಟೇ ಪರ್ಫೆಕ್ಟಾಗಿ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಈಗ 5,000 ವರ್ಷ ಅಥವಾ 2,000 ವರ್ಷದ ಹಿಂದೆ ನಡೀತಾ ಇದ್ದಂತಹ ಪ್ರಕೃತಿಯ ಬದಲಾವಣೆಗಳನ್ನು ಪ್ರಾಣಿ ಪಕ್ಷಿಗಳ ಮೂಲಕ ಅರಿತುಕೊಳ್ಳುವಷ್ಟು ಫಾಸ್ಟಲ್ಲಿ ಈಗ ಅರಿತುಕೊಳ್ಳೋದಕ್ಕಾಗೋದಿಲ್ಲ. ಕಾರಣ ಏನು ಅಂದರೆ ಈಗ ಸುಮ್ಮನೆ ಬರ್ತವೆ ಗೂಬೆಗಳು. ಇವಾಗ ಗೂಬೆಗಳಿಗೆ ಜಾಗವೇ ಇಲ್ಲದೆ ಇದ್ದಾಗ ಅವುಗಳ ಒಂದು ಲೆಕ್ಕಾಚಾರದಿಂದಾನೇ ನಾನು ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನು ನಾನು ಕಂಡುಹಿಡಿತೀನಿ ಅನ್ನೋದು ಕಷ್ಟ ಆಗುತ್ತೆ ಈಗಿನ ಕಾಲಕ್ಕೆ. ಇನ್ನು ಶಕುನದಲ್ಲಿ ಪ್ರಮುಖವಾದದ್ದನ್ನು ನೀವು ಗಮನಿಸಬೇಕು. ಅದಾಗಿಯೇ ಏನಾದರೂ ಆದರೆ ಅದು ಶಕುನ, ನೀವಾಗಿ ಮಾಡಿದ್ರೆ ಅದು ಶಕುನ ಅಲ್ಲ. ಈಗ ಗೂಬೆ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಗೂಬೆಯ ಮನೆಗೆ ಪ್ರವೇಶ ಆಗಿಬಿಟ್ರೆ ಆ ಮನೆಯಲ್ಲಿ ರೋಗವೋ ಅಥವಾ ಮರಣವೋ ಸಂಭವಿಸ್ತದೆ ಅನ್ನೋದು ಒಂದು ಪ್ರಾಚೀನ ಶಕುನ ಶಾಸ್ತ್ರಗಳ ನಂಬಿಕೆ. ಆದರೆ ಈಗ ನಾನೇ ಗೂಬೆನ ದುಡ್ಡು ಕೊಟ್ಟು ತಗೊಂಬಂದ್ಬಿಟ್ರೆ ಆಗ ಅದೇ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾರೆ. ನಾನು ಇವಾಗ ಕೆಲವು ಜನ ಹೇಳ್ತಾರಪ್ಪ, ನಾನು ಗೂಬೆನ ಸಾಕ್ತೀನಿ, ನನಗೇನು ಆಗಿಲ್ಲ, ನೀವು ಗೂಬೆನ ಕೆಟ್ಟ ಪ್ರಾಣಿ ಅಂತೀರಿ ಅಂತ. ನೋಡಿ, ಶಕುನವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಶಕುನ ಅಂತಂದ್ರೆ ಪ್ರಕೃತಿಯಲ್ಲಿ ಯಾವುದೋ ಆಗುವ ಅಸಹಜ ಕ್ರಿಯೆಯಿಂದ ಪ್ರಾಣಿ ಪ್ರತಿಕ್ರಿಯೆಯನ್ನು ನೀಡ್ತದಲ್ಲ, ಪ್ರಾಣಿ ಅಥವಾ ಪಕ್ಷಿ, ಅದು ಶಕುನವಾಗ್ತದೆ. ಆದರೆ ನಾನೇ ಗೂಬೆನ ತಂದಿಟ್ಕೊಂಡ್ಬಿಟ್ರೆ ಅದು ಶಕುನ ಆಗಲ್ಲ. ಆದ್ರಿಂದ ಶಕುನ ಶಾಸ್ತ್ರವನ್ನ ಕೂಡ ಒಂದು ಕಾಲದ ವೈಜ್ಞಾನಿಕ ದೃಷ್ಟಿ ಅಥವಾ ವೈಜ್ಞಾನಿಕ ಒಂದು ಪರಿಜ್ಞಾನ ಅಂತ ತಿಳಿಬೇಕೇ ಹೊರತು ಅದು ಮೂಢನಂಬಿಕೆ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ. ಆದರೆ ಈಗ ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಗೂಬೆಯನ್ನು ತೆಗೆದುಕೊಂಡು ಬಂದು ಸಾಕ್ಬಿಟ್ರೆ ನನಗೇನು ಆಗಿಲ್ಲ, ಅಥವಾ ನಾನು ಗೂಬೆನ ಸಾಕ್ತಾ ಇರೋದ್ರಿಂದಾನೇ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ ಅನ್ನುವಂತಹ ನಂಬಿಕೆಗಳು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸರಿ. ಇನ್ನು ನಾವು ಮಾತನಾಡ್ತಾ ಒಂದು ವಿಷಯ ಬಂತು, ಸಂವೇದನಾಶೀಲ ಶಕ್ತಿ ಹೆಚ್ಚಾಗಿರೋದ್ರಿಂದ ಪ್ರಾಣಿಗಳ ಚಲನವಲನವನ್ನು ಆಧರಿಸಿ ಶುಭ ಅಶುಭವನ್ನ ನಿರ್ಧಾರ ಮಾಡ್ತಿದ್ವಿ ಅಂತ ಹೇಳಿ. ಹಾಗಾದ್ರೆ ಗೂಬೆಗಳ ಚಲನವಲನದಿಂದ ಯಾವುದನ್ನ ಶುಭ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು, ಯಾವುದನ್ನ ಅಶುಭ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ? ಈ ಬಗ್ಗೆ ಮಾತು ಮುಂದುವರ್ಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗ್ತಿದ್ದಾರೆ, ಡಾಕ್ಟರ್ ಅನಂತ ತೀರ್ಥಾಚಾರ್ಯರು. ಇವರು ವೇದಾಂತ ಪ್ರಾಧ್ಯಾಪಕರು ಹಾಗೆ ಜ್ಯೋತಿಷಿಗಳು. ಅನಂತ ತೀರ್ಥಾಚಾರ್ಯರೇ, ಮಾತನಾಡ್ತಾ ಇದ್ವಿ ಗೂಬೆ ಶುಭ ಅಶುಭ ಅನ್ನೋ ನಂಬಿಕೆಗಳ ಕುರಿತಾಗಿ. ಅಶುಭ ಅನ್ನೋ ಕುರಿತಾಗಿ ಸಾಕಷ್ಟು ನಂಬಿಕೆಗಳು ಈ ಕ್ಷಣಕ್ಕೂ ಕೂಡ ನಮ್ಮಲ್ಲಿ ಬಹಳಷ್ಟು ಪ್ರಬಲವಾಗಿರೋದು. ಸೊ ಈ ನಿಟ್ಟಿನಲ್ಲಿ ಏನು ಹೇಳ್ತೀರಿ ತಾವು? ಖಂಡಿತ ಹೌದು. ಗೂಬೆ ಒಂದು ಅಶುಭದ ಸೂಚನೆ ಅಂತೇಳಿ ಪ್ರಾಚೀನ ಕಾಲದಿಂದ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಇದನ್ನು ನಾವು ಜ್ಯೋತಿಷಾಸ್ತ್ರದಲ್ಲೂ ಕೂಡ ಪಂಚಪಕ್ಷಿ ಶಾಸ್ತ್ರ ಅನ್ನೋ ವಿಚಾರದಲ್ಲಿ ತಗೊಳ್ತೇವೆ. ಸೊ ಪಂಚಪಕ್ಷಿ ಶಾಸ್ತ್ರದಲ್ಲಿ ಅದನ್ನು ಇದು ಗಜೇಂದ್ರ ಹೇಳಿದಂತೆ 5 ಎಲಿಮೆಂಟ್ಸ್ ಅಂತಲೂ ಕೂಡ ಹೇಳ್ತೇವೆ. ಮತ್ತು ಪಿಳ್ಳೆಯವರೊಂದು ಹೊಸ ವಿಷಯವನ್ನು ಹೇಳಿದರು. ಏನಂತ ಹೇಳಿದರೆ, ಯಾವುದೋ ನಾವಾಗೆ ತಂದು ಮಾಡ್ಕೊತಕ್ಕಂಥದ್ದು ಸೂಕ್ತ ಅಲ್ಲ. ಯಾಕಂದ್ರೆ ಸಹಜವಾಗಿ ನಾವು ಅತಿಥಿಗಳು ಮನೆಗೆ ಬಂದರೆ ಯಾರೋ ನಮ್ಗೆ ಗೊತ್ತಿಲ್ಲದ ಕರೆದರೆ ಬಂದರೆ ಅವ್ರ ಅತಿಥಿ ಅಂತ ಕರಿತೀವಿ. ನಾವೇ ಕರೆದ್ಬಿಟ್ಟು ಆಮಂತ್ರಣ ಮಾಡಿದಾಗ ಅತಿಥಿ ಅಂತ ಅನ್ಸ್ಕೊಳ್ಳೋದು ಆಗೋದಿಲ್ಲ. ಹಾಗೆಯೇ ಇವೆಲ್ಲವೂ ಕೂಡ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಭಗವಂತ ಮನುಷ್ಯನ ಉತ್ತಮ ಜೀವನಕ್ಕಾಗಿಯೇ ನಿರ್ಮಾಣ ಮಾಡಿ. ಯಾಕಂದರೆ ಯಾವುದೇ ಮಾಡಿದರೂ ಕೂಡ ಭಗವಂತನ ಸೃಷ್ಟಿ ಯಾವುದು ಸುಳ್ಳಲ್ಲ ಅಥವಾ ಯಾವುದೂ ವ್ಯರ್ಥವಲ್ಲ. ಹಾಗಾಗಿ ಪ್ರತಿಯೊಂದು ಪ್ರಾಣಿಗಳಲ್ಲಿ ಕೂಡ ತನ್ನದೇ ಆದ ಒಂದು ಶಕ್ತಿಯನ್ನು ಭಗವಂತ ನಿರ್ಮಿಸಿದ್ದಾನೆ. ಹೀಗಾಗಿ ಈ ಪಕ್ಷಿಗಳ ಒಂದು ಚಲನವಲನಗಳನ್ನು ಗಮನಿಸಿ ಮನುಷ್ಯನಿಗೆ ಆಗ್ತಕ್ಕಂಥ ಆಗುಹೋಗುಗಳನ್ನು ನಿರ್ಣಯ ಮಾಡ್ತಕ್ಕಂಥ ಒಂದು ಶಾಸ್ತ್ರವೇ ಪಂಚಪಕ್ಷಿ ಶಾಸ್ತ್ರ ಅಂತೇಳಿ. ಇದರಲ್ಲಿ ನಮ್ಮ ಗಜೇಂದ್ರ ಅವರು ಸರ್ ಭಾಳಷ್ಟು ವಿಶೇಷವಾದದ್ದು ಏನು ಮಾಡಿದ್ದಾರೆ. ಆದರೆ ಇದೇ ರೀತಿಯಲ್ಲಿ ನಾವು ಹೇಳಬೇಕಂತ ಹೇಳಿದರೆ, ಈ ಪಂಚಪಕ್ಷಿ ಶಾಸ್ತ್ರದಿಂದನೇ ಹಿಂದಿನ ನಮ್ಮ ಪ್ರಧಾನಮಂತ್ರಿ ಮಾಜಿ ದೇವೇಗೌಡರು ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇದೇ ಒಂದು ಪಕ್ಷಿ, ಗಿಡುಗ ಪಕ್ಷಿಯು ಮೃತಾವಸ್ಥೆಯಲ್ಲಿತ್ತು ಅನ್ನೋ ಉದ್ದೇಶದಿಂದ ಅವರ ಅಧಿಕಾರವನ್ನು ಜಾಸ್ತಿ ದಿವಸ ಮಾಡಲಿಲ್ಲ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಅವರು ಪೂರ್ವಭದ್ರ ನಕ್ಷತ್ರ ಕೃಷ್ಣ ಪಕ್ಷದಲ್ಲಿ ಹುಟ್ಟಿ ಅವ್ರದ್ದು ರೂಲಿಂಗ್ ಪ್ಲಾನೆಟ್ ಅನ್ನೋಕ್ಕಿಂತ ಗಿಡುಗ ಆಗಿತ್ತು. ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ 1/6/96 ಮಧ್ಯಾಹ್ನ 12:30ಕ್ಕೆ ಮಾಡಿದರು. ಆಗ ಅದು ನಿದ್ರಿಸುವ ಸಮಯ ಆಗಿದ್ದರಿಂದ ಅವರ ಅಧಿಕಾರದಿಂದ ಹೆಚ್ಚು ದಿವಸ ಉಳಿಲಿಲ್ಲ ಅನ್ನೋ ವಿಚಾರವನ್ನು ನಾವು ನೋಡ್ತೀವಿ ಜ್ಯೋತಿಷಾಸ್ತ್ರದಲ್ಲಿ. ಅಂತೆಯೇ ವಾಜಪೇಯಿ ಅವರು ಕೂಡ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಆಗ್ತದೆ. ಅವರು ಕೂಡ ಪ್ರಮಾಣವಚನ ಸ್ವೀಕಾರ, ಅವ್ರದ್ದು ರೂಲಿಂಗ್ ಪ್ಲಾನೆಟ್ಟು ಗೂಬೆ ಆಗುತ್ತೆ. ಅಲ್ಲಿ ಕೂಡ ವಿಶೇಷವಾಗಿ ಇವತ್ತಿನ ಗೂಬೆ ಪ್ರಸ್ತಾಪವನ್ನು ಮಾಡ್ತಿರ್ತಕ್ಕಂಥದ್ರಿಂದ ಆ ಗೂಬೆ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ನಿದ್ರಿಸ್ತಿತ್ತು ಅನ್ನೋ ವಿಚಾರದಲ್ಲಿದ್ದಾಗ ಅವರು ಕೂಡ ಹೆಚ್ಚಿನ ಕಾಲವನ್ನು ನಾವು ನೋಡಲಿಲ್ಲ ಅನ್ನೋ ವಿಚಾರದ ಪಂಚಪಕ್ಷಿ
ಪಕ್ಷಿಶಾಸ್ತ್ರದಿಂದ ನಾವು ನೋಡ್ಕೊಳ್ಳಿಕ್ಕಾಗ್ತದೆ. ಮತ್ತು ನಾವು ಇತಿಹಾಸಕ್ಕೆ ಹೋದರೆ ಮಹಾಭಾರತ ಕಾಲದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋದ ಅನ್ನೋ ಸಂದರ್ಭದಲ್ಲಿ ಧರ್ಮರಾಯನಿಗೆ ಅನೇಕ ಶಕುನಗಳು ಉಂಟಾಗ್ತದೆ. ಶಕುನಶಾಸ್ತ್ರದಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡ್ತಾರೆ. ಶಕುನಶಾಸ್ತ್ರದಲ್ಲಿ ನದಿಗಳು ಓಡಿರ್ತಕ್ಕಂಥದ್ದು, ಹಗಲೊತ್ತಲ್ಲಿ ಗೂಬಿ ಕೂಗ್ತಕ್ಕಂಥದ್ದು, ಇದು ಅಶುಭ ಸೂಚನೆ ಆಗ್ತದೆ, ಮುಂದಿನ ವಿಚಾರಗಳು ಮುಂದಿನ ದಿನಗಳು ಭಾಳ ಕಠೋರವಾಗಿರ್ತದೆ ಅಂತೇಳಿ ಧರ್ಮರಾಯ ಕೂಡ ಮಹಾಭಾರತದಲ್ಲಿ ಹೇಳಿದ ವಿಚಾರವನ್ನು ನಾವು ಭಾಗವತದಲ್ಲಿ ನೋಡ್ತೇವೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಪ್ರಾಣಿ ಪಕ್ಷಿಗಳನ್ನು ಒಂದು ವ್ಯಾಪಾರೀಕರಣ ಮಾಡಿಕೊಂಡು ಮಾರಾಟ ಮಾಡ್ತಕ್ಕಂಥದ್ದು ಇದೆಲ್ಲ, ಇದು ಖಂಡಿತ ತಪ್ಪು, ಇದನ್ನು ಮಾಡಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ ಆಗಿರ್ತದೆ. ಸರಿ, ಮಾತಾಡ್ತೀನಿ ಸರ್ ತಮ್ಮ ಜೊತೆಗೆ ರಮೇಶ್ ಬೆಳಗೆರೆ ಅವರೇ, ಸಾಕಷ್ಟು ಪ್ರಾಣಿ ಪಕ್ಷಿಗಳ ಸಲುವಾಗಿ ಹೋರಾಟ ನಡೆಸಿದವರು ನೀವು. ಶುಭ ಅಶುಭದ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ವ್ಯಾಪಾರೀಕರಣ ಆಗೋಗ್ತಿದೆ ಅಂತ ಹೇಳಿ ಒಂದು ಅಂಶವನ್ನ ಹೇಳ್ತಾ ಇದ್ರು ಆಚಾರ್ಯರು. ಸೊ ತಮ್ಗೆ ಗೂಬೆಗಳ ವಿಷಯದಲ್ಲಿ ಈಗ ನೋಡಿದ್ವಿ, ಒಬ್ರು ಪ್ರಭಾವಿನೇ ದುಡ್ಡು ಕೊಟ್ಟು ತರಿಸ್ಕೊಳ್ತಾ ಇದ್ರು ಗೂಬೆಗಳನ್ನ, ಅದನ್ನ ಸಾಗಿಸ್ತಿದ್ದಿದ್ ಪರಿ ದೇವರಿಗೆ ಪ್ರೀತಿ ಅನ್ನೋ ರೀತಿಯಲ್ಲಿ ಆ ಬಾಕ್ಸ್ ನಲ್ಲಿ ತುಂಬಿಕೊಂಡು ಹೋಗೋದು ಅಂತ ಎಲ್ಲ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ಇದು ಶುಭ ಸೂಚಕ ಅಶುಭ ಸೂಚಕ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕಿಂತ ಈಗ ಡಾಕ್ಟರ್ ಹೇಳಿದರು, ಪ್ರತಿಯೊಂದು ಪ್ರಾಣಿಗೂ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ, ಮನುಷ್ಯನಲ್ಲಿ ಇಲ್ಲದೆ ಇರುವಂಥ ಶಕ್ತಿಗಳು. ಆ ಶಕ್ತಿನ ನಾವು ಎಲ್ಲೋ ನಮ್ಮ ಒಂದು ಅನುಕೂಲಕ್ಕೋಸ್ಕರ ಯಾವುದೋ ಒಂದು ಕಾರಣಕ್ಕೆ ಯೂಸ್ ಮಾಡ್ತೀವಿ. ಪ್ರತಿಯೊಂದನ್ನು ನಾವು ನೋಡಿದರೆ ಎಲ್ಲರೂ, ನನಗೆ ಭಾಳ ಖುಷಿಯಾಗಿದ್ದು ಏನಂದರೆ, ಎಲ್ಲ 3 ಜನ ಯಾರು ಮಾತಾಡಿದ್ರು ಆಧ್ಯಾತ್ಮಿಕದವರು ಅಥವಾ ಆಸ್ಟ್ರಾಲಜಿ ಬಗ್ಗೆ ತಿಳಿದವರು ಎಲ್ಲರೂ ಇದರಲ್ಲಿ ಪ್ರಕೃತಿ ಅನ್ನೋ ಒಂದು ಅಂಶನ ತಗೊಂಡು ಬಂದು ಮಾತಾಡಿದರು. ಅದು ಭಾಳ ಸಂತೋಷ ಆಯಿತು. ಈ ಪ್ರಕೃತಿಯಲ್ಲಿ ನೀವು ನೋಡಿದರೆ ಪ್ರತಿಯೊಂದು ಪ್ರಾಣಿನೂ ಮನುಷ್ಯನಿಗಿಂತ ಸುಪೀರಿಯರ್ ಆಗಿರೋದೇ ಅಂತ ಅನಿಸತ್ತೆ. ಯಾಕೆಂದರೆ ಪ್ರತಿಯೊಂದು ಪ್ರಾಣಿಯನ್ನು ನೋಡಿನೇ ನಾವು ಇವತ್ತಿಗೂ ಮುಂದೆ ಬಂದಿರೋದು, ಇನ್ಕ್ಲೂಡಿಂಗ್ ಅವರ್ ಏರೋಪ್ಲೇನ್ಸ್. ನಾವು ಯಾವುದು ಕಂಡಿಡ್ದಿದ್ದೀವೋ ಎಲ್ಲದನ್ನು ನಾವು ಪ್ರಾಣಿ ಪಕ್ಷಿಗಳು ನೋಡಿನೇ ಕಂಡಿಡ್ದಿರೋದು, ಮತ್ತು ನೇಚರಲ್ಲಿ ಏನಾಗ್ತಾ ಇದೆ ಅದನ್ನು ನೋಡಿನೇ ಕಂಡುಹಿಡ್ದಿರೋದು ನಾವು. ಸೊ ಅದನ್ನೇ ಇಲ್ಲಿನೂ ಅಪ್ಲೈ ಮಾಡ್ಬೋದು ಅಂತ ನನಗನ್ಸುತ್ತೆ. ಈಗ ನೀವು ತೋರಿಸ್ತಾ ಇರೋ ಗೂಬೆ ಇದೆಯಲ್ಲ, ಇದು ಬೂಬೋ ಬೆಂಗಾಲೆನ್ಸಿಸ್ ಅಂತ. ಸೈಂಟಿಫಿಕ್ ಆಗಿ ವಿ ಕಾಲ್ ಇಟ್ ಆಸ್ ರಾಕ್ ಈಗಲ್ ಔಲ್. ಈ ವ್ಯಾಪಾರ ಎಷ್ಟರ ಮಟ್ಟಿಗೆ ಹಿಂದು ಮುಂದೆ ಆಗಿದೆ ಅಂತಂದರೆ, ಈಗ ಕಳೆದ 3 ತಿಂಗಳಲ್ಲಿ ನಮ್ಮ ಒಂದು ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರಲ್ಲಿ 25 ಗೂಬೆ ಬಂದಿದೆ. ರೆಸ್ಕ್ಯೂ ಮಾಡಿರೋದು, ಟ್ರೇಡ್ ಮಾಡ್ತಾ ಇರೋದು, ಮನೆಯಲ್ಲಿ ಪೆಟ್ ಅಂತ ಇಟ್ಕೊಂಡಿರೋದು. ಪೆಟ್ ಅಂದರೆ ಇವಾಗ ಈಗ ನೀವು ಹೇಳಿದ ಕಾರಣನೇ ಇರಬಹುದು, ಅದು ಗೊತ್ತಿಲ್ಲ ನನಗೆ. ನನ್ನ ಇದು ಏನಪ್ಪ ಅಂತ ಹೇಳಿದರೆ, ಇಷ್ಟು ಗೂಬೆಗಳನ್ನ ನಾವು ತಂದು ನಮ್ಮ ಉಪಯೋಗಕ್ಕೋಸ್ಕರ ನಾವು ಏನೋ ಮಾಡ್ತೀವಿ, ಆದರೆ ನೇಚರಲ್ಲಿ ಅದು ಆ್ಯಕ್ಚುಲಿ ಏನು ರೋಲ್ ಮಾಡಬೇಕಾಗಿರುತ್ತಲ್ಲ ಅದನ್ನು ಯಾರು ಮಾಡ್ತಾರೆ? ಈಗ ನೀವು ನೋಡಿದರೆ ನಾವು ರೋಡೆಂಟ್ ಕಂಟ್ರೋಲ್ ಅಂತೀವಿ. ಗೂಬೆಗಳನ್ನ ನಾವು ಹಿಡಿದು ತಂದು ಹಾಕೋದ್ರಿಂದ ಇಲಿಗಳ ಸಂತತಿ ಜಾಸ್ತಿ ಆಗುತ್ತೆ. ಅದು ಸೈನ್ಸಿಂದ ಪ್ರೂವ್ ಆಗಿರೋ ಒಂದು ವಿಚಾರ. ಈಗ ಇಲಿ ಸಂತತಿ ಜಾಸ್ತಿ ಆದರೆ ಏನಾಗುತ್ತೆ? ಮನುಷ್ಯನಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ಸೊ ಇದು ಶುಭ ಅಂತ ಹೇಳೋದಾ ಅಶುಭ ಅಂತ ಹೇಳೋದಾ? ಎಲ್ಲೊಂದ್ ಕಡೆ ಶುಭ ಮಾಡ್ಕೊಳಕ್ ಹೋಗಿ ಅಶುಭನೂ ನಾವೇ ತಂದ್ಕೋತಾ ಇರ್ತೀವಲ್ವಾ? ನಿಜ ನಿಜ. ಸೊ ಇದೇ ಕಾರಣಕ್ಕಾಗಿ ಗೂಬೆ ಒಂದೇ ಅಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನೀವು ನೋಡಿದರೆ ಪ್ರತಿಯೊಂದು ಪ್ರಾಣಿಗೂ ನಮ್ಮ ಸಂಸ್ಕೃತಿಯಲ್ಲಿ ಜಾಗ ಕೊಟ್ಟಿದ್ದೇವೆ ನಾವು. ಅಷ್ಟು ಕಾನ್ಸರ್ವೇಷನ್ನ ನಾವು ಕಲ್ಚರಲ್ಲೇನೆ ಇನ್ವಾಲ್ವ್ ಮಾಡ್ಕೊಂಡಂಥ ಒಂದು ದೇಶ ನಮ್ಮದು. ಅಂಥದ್ರಲ್ಲಿ ಯಾರೋ ಹೇಳಿದರು ಅಥವಾ ಎಲ್ಲೋ ಬರೆದಿತ್ತು, ಯಾರಿಗೋ ಆಯಿತು ಅನ್ನೋ ವಿಚಾರನ ನಾವು ಮಾಡಿ ಈ ಥರ ಗೂಬೆಗಳನ್ನ ತಂದು ಮನೇಲಿ ಇಟ್ಕೊಳ್ಳೋದು ಇದು ಮುಟ್ಟಾಳ್ತನ ನನಗೆ. ಸರಿ. ನಾಗರಾಜ್ ನಕ್ಷತ್ರಿಗಳೇ, ಕೆಲವೊಂದು ಅಂಶಗಳನ್ನ ನಾವು ಆಗಲೇ ಗಮನಿಸಿದ್ವಿ, ಯಾವೆಲ್ಲ ಸೂಚಕಗಳು ಅಶುಭವಾಗಿರುತ್ತೆ ಅಂತ ಹೇಳಿ. ಅಂದ್ರೆ ಗೂಬೆ ಮನೆ ಮೇಲೆ ಬಂದು ಕುತ್ಕೊಂಡ ತಕ್ಷಣ ಆತಂಕಕ್ಕೆ ಒಳಗಾಗೋದು, ಇಲ್ಲ ಅಪ್ಪಿತಪ್ಪಿ ಒಳಗೆ ಬಂದ್ಬಿಟ್ರೆ ಏನೋ ಗಂಡಾಂತರ ಇದೆ ಅಂತ ಹೇಳಿ, ಈ ತರ ಸಾಕಷ್ಟು ನಂಬಿಕೆಗಳಿರೋದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಶುಭ ಅಂತ ಹೇಳಿ ಯಾವಾಗ ನಾವು ಕನ್ಸಿಡರ್ ಮಾಡಬಹುದಾಗುತ್ತೆ ಅಂತ ಹೇಳಿ? ನೋಡಿ, ಸ್ಪಷ್ಟವಾಗಿ ನಾನು ಇವತ್ತಿನ ಇನ್ಸಿಡೆಂಟ್ ಬೇಸಲ್ಲಿ ನಾನು ಹೇಳೋದಿದ್ರೆ, ಪ್ರಕೃತಿದತ್ತವಾದಂತಹ ಕ್ರಿಯೆಯನ್ನಷ್ಟೇ ಶಕುನವಾಗಿ ಸ್ವೀಕಾರ ಮಾಡಬೇಕು ಅಂತ. ಕ್ರಿಯೇಟೆಡ್ ಕ್ರಿಯೆಗಳಲ್ಲ, ಇದು ಸೃಷ್ಟಿಸಲ್ಪಟ್ಟಂತಹ ಕ್ರಿಯೆ. ಇದರಿಂದ ಶುಭ ಆಗತ್ತೆ ಅಶುಭ ಆಗತ್ತೆ ಅನ್ನುವಂಥ ಪ್ರಶ್ನೆಯೇ ಇಲ್ಲ ಮೂಲಭೂತವಾಗಿ. ಯಾರದ್ದಾದ್ರೂ ತಲೆ ಒಳಗೆ ಈ ರೀತಿ ನಾವು ಮಾಡಿದಾಗ ನಮಗೆ ಶುಭ ಆಗುತ್ತೆ ಅಶುಭ ಆಗುತ್ತೆ ಅನ್ನುವಂಥದ್ದೇನಾದ್ರೂ ಇದ್ರೆ ಅದು ಶುದ್ಧ ತಪ್ಪು. ಅದಕ್ಕೆ ಶಾಸ್ತ್ರ ಯಾವತ್ತೂ ಸಮ್ಮತಿಸಲಿಲ್ಲ. ಹಾಗಿರುವಾಗ ಮೂಲಭೂತವಾಗಿ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಂತ ನಮಗೆ ಪ್ರಕೃತಿಯಿಂದ ಆಗುವಂಥದ್ದು, ಆಗಾಗಲೇ ಹಿರಿಯರು ಪ್ರಸ್ತಾಪ ಮಾಡಿದರು ತುಂಬ. ಪ್ರಕೃತಿಯ ಅಸಹಜ ಕ್ರಿಯೆಗಳನ್ನು ಅದಕ್ಕೆ ಪ್ರತಿಕ್ರಿಯಿಸುವಂಥದ್ದು ಪ್ರಾಣಿ ಪಕ್ಷಿಗಳೇನಿದೆ
ಅದು ನಮಗೆ ಮುನ್ಸೂಚನಾತ್ಮಕವಾಗಿ ನಾವು ಸ್ವೀಕರಿಸಬೇಕು ಅಂತ. ಬೆಳಗಿನ ಜಾವ 5 ಗಂಟೆ ಆಯಿತು ಅಂತ ಕೋಳಿ ನಮಗೆ ಹೇಗೆ ಮುನ್ಸೂಚನೆಯನ್ನು ಕೊಡ್ತದೋ ಇವತ್ತು ಕೊಡುವುದಿಲ್ಲ. ಯಾಕೆ ಕೇಳಿದ್ರೆ ನಾವು ಪ್ರಕೃತಿಯನ್ನ ಅಸಮತೋಲನ ಸ್ಥಿತಿಗೆ ತಂದಿಟ್ಟಿದ್ದೇವೆ. ಪ್ರಕೃತಿಯ ಜೊತೆಗೆ ಮನುಷ್ಯನ ಸಂಬಂಧ ತುಂಬ ಕೆಟ್ಟದಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ ಮನುಷ್ಯನ ಸ್ವಾರ್ಥದ ದೃಷ್ಟಿಯಿಂದ. ಆ ಸ್ವಾರ್ಥವನ್ನ ಈಡೇರಿಸಿಕೊಳ್ಳುವ ದೃಷ್ಟಿಯಿಂದ ಏನು ಮನುಷ್ಯ ಮಾಡ್ತಾ ಇದ್ದಾನೆ ಅದರಿಂದ ಅವನಿಗೆ ಅಹಿತಗಳೇ ಜಾಸ್ತಿ ಆಗ್ತಾ ಇದೆ. ಕಾಲಕ್ಕೆ ಬೇಕಾದಂತಹ ಮಳೆಗಳಿಲ್ಲ, ಬೆಳೆಗಳಿಲ್ಲ, ಮನುಷ್ಯ ಬದುಕಲಿಕ್ಕೆ ಬೇಕಾಗುವಂತಹ ಮೂಲಭೂತವಾದಂತಹ ವ್ಯವಸ್ಥೆಗಳೇನಿದ್ದಾವೆ ಅದೆಲ್ಲವೂ ನಾಶ ಆಗಿ ಹೋಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಮನುಷ್ಯನ ತಾತ್ಕಾಲಿಕವಾದಂತಹ ಸುಖಗಳಿಗೋಸ್ಕರ ಮಾಡ್ತಾ ಇದ್ದೇವೆ ಅಂತ ಅಂದುಕೊಂಡ್ರೂ ಕೂಡ ನಮಗೆ ಒಂದು 15, 20, 25 ವರ್ಷಗಳ ಹಿಂದೆ ನಾವು ಅದನ್ನು ಗಮನಿಸಲಿಕ್ಕೆ ಹೋದಾಗ ಹೇಗೆ ಪ್ರಕೃತಿ ತನ್ನ ಸಕಾರಾತ್ಮಕ ಕ್ರಿಯೆಗಳನ್ನು ಮನುಕುಲದ ಒಳಿತಿಗಾಗಿಯೋ ಅಥವಾ ಜೀವಕುಲದ ಒಳಿತಿಗಾಗಿಯೋ ಹೇಗೆ ಸಕಾರಾತ್ಮಕವಾಗಿ ಆ ಪ್ರಕೃತಿ ಸ್ಪಂದಿಸ್ತಿತ್ತು, ಅದು ಯಾಕೆ ಇವತ್ತಿಲ್ಲ, ನಾವು ಅದರ ನಡುವೆ ಏನು ಅವ್ಯವಹಾರಗಳನ್ನು ಮಾಡಿದ್ವಿ ಆ ಕಾಲದಿಂದ ಈ ಕಾಲದವರೆಗೆ, ಇದನ್ನೆಲ್ಲ ಮನುಷ್ಯ ಗಮನಿಸಬೇಕಾಗ್ತದೆ. ಇನ್ನು ಪ್ರಸ್ತುತ ಈ ಪ್ರಾಣಿಗಳ ಮತ್ತೆ ಪಕ್ಷಿಗಳ ಶಕುನಗಳು ಮನುಷ್ಯನ ಮೇಲೆ ಎಷ್ಟರ ಮಟ್ಟಿಗೆ ಅದು ಏನು ಪ್ರಭಾವವನ್ನು ಬೀರಬಹುದು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಶುಭ ಮತ್ತೆ ಅಶುಭ ಅನ್ನುವಂಥ ಹೀಗಿರುವ ಇಲ್ಲಿ ನನಗನ್ನಿಸ್ತದೆ ಕಾಲಗರ್ಭದಲ್ಲಿ ನಮಗೆ ಕೆಲವು ಶಾಸನಗಳು ತಿದ್ದುಪಡಿ ಹೇಗೆ ನಮಗೆ ಕಾಲಾನ್ವಯವಾಗಿ ಆಗುತ್ತೋ ಹಾಗೆ ಪ್ರಕೃತಿ ಮತ್ತೆ ಮನುಷ್ಯನ ನಡುವೆ ಇರತಕ್ಕಂಥ ನಿಕಟ ಸಂಬಂಧಕ್ಕೆ ಇವತ್ತು ಸ್ವಲ್ಪ ಗ್ಯಾಪ್ ಬಂದಿದೆ. ಗ್ಯಾಪ್ ಬಂದದ್ದು ಹೇಳಿದ್ರೆ ಮನುಷ್ಯ ಪ್ರಕೃತಿಯ ಜೊತೆಗೆ ಹೇಗೆ ಸ್ಪಂದಿಸ್ತಿಲ್ಲ, ಪ್ರಕೃತಿಯು ಕೂಡ ಮನುಷ್ಯನ ಜೊತೆಗೆ ಹೇಗೆ ಸ್ಪಂದಿಸ್ತಿ ಈ ಕಾರಣದಿಂದ ಹೇಗೆ ಅದು ಅಂತರವನ್ನು ಕಂಡುಕೊಂಡಿದೆಯೋ ಹಾಗೆ ಶಾಸ್ತ್ರಗಳು ಕೂಡ ಹಾಗೆ ಶಾಸ್ತ್ರಗಳ ಜೊತೆಗೆ ಮನುಷ್ಯ ಹೆಚ್ಚು ಸಂಪರ್ಕವನ್ನ ಭಾವನಾತ್ಮಕ ಸಂಪರ್ಕಗಳನ್ನ ಕಡ್ಕೊಂಡ ಕಾರಣ ಆ ಶಾಸ್ತ್ರಗಳು ಕೂಡ ಮನುಷ್ಯನ ಮೇಲೆ ಅಷ್ಟೊಂದು ಸುಲಭವಾಗಿ ತೀಕ್ಷ್ಣಗತಿಯಿಂದ ಪ್ರಭಾವ ಬೀರ್ತದೆ ಅಂತ ನನಗನ್ನಿಸ್ತಾ ಇದೆ. ಸರಿ ಸರಿ. ಇನ್ನು ಅನಂತ ತೀರ್ಥಾಚಾರ್ಯರೇ, ಕೆಲವೊಂದು ಅಂಶವನ್ನ ತಾವು ಉಲ್ಲೇಖ ಮಾಡ್ತಿದ್ರಿ, ಅಂದ್ರೆ ಮಾಜಿ ಪ್ರಧಾನಿಗಳ ಒಂದು ಪದಗ್ರಹಣದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರಿ. ಅದೇ ರೀತಿ ನಾವು ಕೂಡ ಕೆಲವೊಂದು ಅಂಶಗಳನ್ನ ಪಟ್ಟಿ ಮಾಡಿದ್ವಿ, ಯಾವೆಲ್ಲ ಸಂದರ್ಭದಲ್ಲಿ ಗೂಬೆಯನ್ನ ಅಪಶಕುನ ಅಂತ ಹೇಳಿ ಪರಿಗಣಿಸ್ತಾರೆ ಅಂತ ಹೇಳಿ. ಸೊ ಈ ಬಗ್ಗೆ ಮತ್ತಷ್ಟೇನಾದ್ರೂ ಉಲ್ಲೇಖ ಮಾಡಬಹುದಾ ಅಂತ ಹೇಳಿ? ಖಂಡಿತ ಮಾಡ್ಬೋದು. ಯಾಕೆಂತ ಹೇಳಿದರೆ ಇದೆ ಮುಹೂರ್ತ ಭಾಗದಲ್ಲಿ ಬಂದಾಗ ಸಾಮಾನ್ಯವಾಗಿ ಲಗ್ನದಿಂದ ಲಾಭಭಾವದಲ್ಲಿ ರವಿ ಇದ್ದರೆ ವಿಶೇಷ ಮುಹೂರ್ತ ಅಂತ ಹೇಳ್ತೇವೆ. ಆದರೆ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಇದು ನಾವು ಪಂಚಪಕ್ಷಾಸ್ತ್ರದಲ್ಲಿ ನೋಡಿದಾಗ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. 7/7/95 ಒಂದು ಮದುವೆ ಮುಹೂರ್ತವನ್ನು 9ರಿಂದ 10:30 ಸಿಂಹ ಲಗ್ನದಲ್ಲಿ ಇಟ್ಟಿದ್ರು. ಲಗ್ನದ ಲಾಭಭಾವದಲ್ಲಿ ರವಿ ಇತ್ತು ಅಂತೇಳಿ ಶುಭ ಮುಹೂರ್ತವನ್ನು ಇಟ್ಟಿದ್ರು. ಅಲ್ಲಿ ಮಾಂಗಲ್ಯ ಧಾರಣ ಆದ ತಕ್ಷಣವೇ ಹುಡುಗಿ ಓಡೋಗ್ಬಿಟ್ಲು. ಹಾಗಾಗಿ ಅಲ್ಲಿ ಈ ಪಂಚಪಕ್ಷಿ ಶಾಸ್ತ್ರದ ರೀತಿಯ ಗಮನಿಸಿದಾಗ ಆಗ ವರನಿಗೆ ಆ ಗೂಬೆಯು ನಿದ್ದೆ ಮಾಡುವ ಸಮಯ ಆಗಿತ್ತು, ಹುಡುಗನಿಗೆ ಮರಣದ ಸಮಯವಾಗಿತ್ತು. ಸೊ ಇಂಥ ಅಶುಭ ಇಲ್ಲಿ ಮುಹೂರ್ತ ಭಾಗದಲ್ಲೂ ಕೂಡ ಈ ಪಂಚಪಕ್ಷಿ ಶಾಸ್ತ್ರ ಬಹಳಷ್ಟು ವಿಶೇಷವಾಗಿ ಆಗ್ತದೆ. ಅನ್ನವನ್ನು ಮಾಡ್ಕೊಂಡು ಇಟ್ಕೊಳ್ಬೇಕೆ ಹೊರತು ನಮಗೀಗ ಬೆಂಕಿ ಅನ್ನವನ್ನು ಬೇಯಿಸ್ಕೊಡ್ತದೆ ಅಂತೇಳಿ ಬೆಂಕಿನ ನಾವು ಜೇಬಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಈ ಗುಬೆ ಅಥವಾ ಪ್ರಾಣಿ ಪಶು ಪಕ್ಷಿಗಳಿಂದ ನಮಗೆ ಅನುಕೂಲ ಆಗ್ತದೆ ಅಂತ ಅಂದ್ರೂ ಕೂಡ ಅವನ್ನ ನಾವು ಗೂಬೆ ಅಂತಹ ಪ್ರಾಣಿಗಳನ್ನು ತಂದು ಸಾಕಲಿಕ್ಕೆ ಆಗೋದಿಲ್ಲ. ಇದು ಪ್ರಕೃತಿ ದತ್ತವಾಗಿ ಸ್ವಚ್ಛವಾಗಿ ಅದು ವಿವರಿಸಬೇಕು, ಸ್ವಚ್ಛವಾಗಿ ಬೆಳಿಬೇಕು. ಅದಕ್ಕೆ ಸ್ವತಂತ್ರವನ್ನು ನಾವು ಕೊಡಬೇಕು. ಅದನ್ನು ನಾವು ಬಂಧನದಲ್ಲಿ ಇಡ್ತಕ್ಕಂಥದ್ದು ಅಥವಾ ದುಡ್ಡಿನ ಆಸೆಗೋಸ್ಕರ ಮಾರಾಟ ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ತಪ್ಪಾಗ್ತದೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಗೂಬೆ ವಿಚಾರ ಆಗ್ಬೋದು. ಹಿಂದಿನ ಕಾಲದಲ್ಲಿ ಏನಾಗಿತ್ತು, 2 ಕತ್ತೆ ಇಟ್ಕೊಂಡ್ರೆ ಹಣ ಬರುತ್ತೆ, 2 ನರಿ ಇಟ್ಕೊಂಡ್ರೆ ಹಣ ಬರುತ್ತೆ, ಹೀಗೆಲ್ಲ ಮಾತಾಡ್ತಾ ಇದ್ರು. ಇವೆಲ್ಲವೂ ಕೂಡ ಮತ್ತೆ ಬಾರಿ ಹೇಳಿದಂತೆ ಇದು ಪ್ರಚಾರದ ತಂತ್ರವಾಗಿದೆ ಹೊರತು ಇದರಿಂದ ಯಾವುದೇ ಅವರಿಗೆ ಅನುಕೂಲ ಆಗೋದಿಲ್ಲ, ವ್ಯಕ್ತಿಗಳು ಕೂಡ ಅನುಕೂಲ ಆಗೋದಿಲ್ಲ ಇದು. ಸರಿ ಸರಿ. ಇನ್ನು ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರೇ, ಕ್ರಿಯೇಟೆಡ್ ಶುಭ ಬೇಡ ಅಂದ್ರೆ ಶುಭ ಆಗ್ಲಿ ಅಂತ ಹೇಳಿ ನಾವಾಗೆ ಗೂಬೆನ್ ಮನೆ ಒಳಗೆ ಕರ್ಕೊಳ್ಳೋದು ಪಕ್ಕಕ್ಕಿಡೋಣ. ಇನ್ ಕೇಸ್ ನಿಜಕ್ಕೂ ಕೂಡ ಗೂಬೆ ಮನೆ ಒಳಗೆ ಬಂತ ಅಥವಾ ಕೂಗಿದ್ರೆ 3 ಬಾರಿ ಕೂಗಿದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಈಗಿನ ಕಾಲದಲ್ಲಿ ಆತಂಕ ಪಡುವ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿ? ಅದನ್ನೇ ನಾನು ಈಗ ಮೊದಲೇ ಹೇಳ್ದೆ. ನೀವು ಪ್ರಕೃತಿಯ ಮಧ್ಯದಲ್ಲಿ ಬದುಕ್ತಾ ಇದ್ದು, ಆ ಗೂಬೆಯೂ ಕೂಡ ತನ್ನ ಪ್ರಕೃತಿ ದತ್ತವಾದಂತಹ ಸಹಜವಾಗಿ ಇಂತಹ ಒಂದು ಇದ್ದಕ್ಕಿದ್ದಂಗೆ ಒಳಗಡೆ ಬಂದ್ಬಿಟ್ರೆ ಆಗ ಅದನ್ನ ಶಕುನ ಅಂತ ಸ್ವೀಕರಿಸಬೇಕು ಅಂತ ಹೇಳಿ ಶಕುನ ಶಾಸ್ತ್ರದಲ್ಲಿದೆ. ಅದರಿಂದ ಗೂಬೆ ಒಳಗಡೆ ಬಂದ್ರೆ ಅದೊಂದು ಅಪಶಕುನ ಅನ್ನೋದನ್ನ ಶಕುನ ಶಾಸ್ತ್ರಕಾರರು ಉಲ್ಲೇಖಿಸಿದ್ದಾರೆ. ಹಾಗೆಯೇ ಗೂಬೆ ಮನೆ ಮೇಲೆ ಕುಳಿತುಕೊಳ್ತಾ ಇದ್ರೆ ಅದನ್ನ ಕೂಡ ಮನೆಯಲ್ಲಿ ಇರುವಂತಹ ಯಾರಿಗೋ ಒಬ್ಬರಿಗೆ ವ್ಯಾಧಿ ಬರುತ್ತೆ ಅನ್ನುವಂತಹ ನಂಬಿಕೆಗಳನ್ನ ಶಕುನ ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆಯೇ ಗೂಬೆಗಳು
2 ವಿಧವಾಗಿ ಕೂಗುತ್ತೆ ಅಂತ ಹೇಳಿದ್ದಾರೆ. ಒಂದು ಕೂಗುವಾಗ ಅದಕ್ಕೆ ಬೇಕಾದಷ್ಟು ಸೌಂಡ್ಸ್ ಬಗ್ಗೆ ನಾನು ಹೇಳೋಕ್ಕಾಗೋದಿಲ್ಲ, ಆದರೆ ಕುಕ್ ತುಕ್ ಅಂತ 2 ಶಬ್ದಗಳನ್ನು ಬಳಸಿದ್ದಾರೆ. ಅದೇ ಥರ ಗೂಬೆಗಳು ಮಗುವಿನ ಅಳುವಿನ ಥರ ಒಂದು ಸೌಂಡನ್ನು ಮಾಡುತ್ತೆ. ಅದರಲ್ಲಿ ಸೌಂಡ್ ಬೇಕಾದಷ್ಟು ಥರ ಅವುಗಳ ನೈಸರ್ಗಿಕವಾಗಿ ಅವರ ಶರೀರದಲ್ಲಿ ಆಗ್ತಾ ಇರುವಂತಹ ಪ್ರಕ್ರಿಯೆಗಳ ಮೇಲೆ, ಹಸಿವು, ಬಾಯಾರಿಕೆ ಮತ್ತು ಅವುಗಳ ಶ್ರಮ, ಇವುಗಳ ಮೇಲೆ ಅನೇಕ ಶಬ್ದಗಳನ್ನು ಮಾಡ್ತವೆ. ಆ ರೀತಿಯಾದಂತಹ ಒಂದು ಮಗುವಿನ ಅಳುವಿನ ಶಬ್ದ ಬಂದಾಗ ಆ ಮನೆಯ ಮೇಲೆ ಅಥವಾ ಮನೆಯ ಪಕ್ಕದಲ್ಲೇ ಇದ್ದಾಗ ಆ ಮನೆಯ ಯಜಮಾನರಿಗೆ ಅಥವಾ ಆ ಮನೆಯಲ್ಲಿ ಒಂದು ಶುಭ ಸೂಚನೆ, ಮಗು ಹುಟ್ಟುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಮಗುವನ್ನ ಹುಟ್ಟುವಂತಹ ಒಳ್ಳೆಯ ಸೂಚನೆ ಕೂಡ ಗೂಬೆಲಿದೆ. ಅದೇ ತರ ಧನ ಬರುತ್ತೆ, ಅಂದ್ರೆ ಧನ ವ್ಯಯನೂ ಇದೆ, ಧನ ಲಾಭನೂ ಇದೆ. ಹಾಗೆಯೇ ಮನೆಯಲ್ಲಿ ವ್ಯಾಧಿ ಬರುತ್ತೆ ಅನ್ನೋದು ಕೂಡ ಇದೆ, ವ್ಯಾಧಿ ಹೋಗುತ್ತೆ ಅಂತಾನೂ ಇದೆ. ಆದರೆ ಮನೆಯ ಒಳಗಡೆ ಬಂದಾಗ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ತೀವ್ರತರವಾದಂತಹ ರೋಗ ಅಥವಾ ತೀವ್ರತರವಾದಂತಹ ಒಂದು ವ್ಯಾಧಿ ಬಂದು ಅವನ ಮರಣ ಸಂಭವಿಸುತ್ತೆ ಅನ್ನೋದು ಕೂಡ ಹೇಳಿದೆ. ಆದರೆ ಈ ಎಲ್ಲ ಶಕುನಗಳೂ ಕೂಡ ಆ ಗೂಬೆ ತನಗೆ ತಾನೇ ಪ್ರಕೃತಿಯಲ್ಲಿ ಯಾವ ಆತಂಕವೂ ಇಲ್ಲದೆ ನಡಿಬೇಕು ಅಂತ ಹೇಳಿದೆ. ಈಗ ಏನಾಗುತ್ತೆ, ಯಾರೋ ದೀಪಾವಳಿ ದಿನಾನೋ ಇಲ್ಲ ಕ್ರಿಕೆಟ್ ಗೆದ್ದಿದ್ದಕ್ಕೋ ಯಾರೋ ಒಂದು ಪಟಾಕಿ ಹೊಡಿತಾರೆ. ಆ ಪಟಾಕಿಗೆ ಹೆದರ್ಕೊಂಡು ಆ ಗೂಬೆ ಏನ್ ಮಾಡುತ್ತೆ, ಮನೆ ಒಳಗಡೆ ನುಗ್ಬಿಡುತ್ತೆ. ಅದನ್ನ ನೀವು ಶಕುನ ಶಾಸ್ತ್ರ ಅಂತ ನಂಬಬೇಕಾ? ಅದೇ ರೀತಿ ಯಾವುದೋ ಕಾರೋ ಬಸ್ಸೋ ಜೋರಾಗಿ ಹಾರನ್ ಮಾಡುತ್ತೆ. ಅವು ತಂತಿಯ ಮೇಲೆ ಸಾಯಂಕಾಲದ ಹೊತ್ತಲ್ಲಿ ಕುಳಿತಿರೋ ಗೂಬೆ ಆ ಶಬ್ದಕ್ಕೆ ಹೆದರಿ ಅಥವಾ ಇನ್ಯಾವುದೋ ಮಾಲಿನ್ಯಕ್ಕೆ ಇನ್ನೊಂದಕ್ಕೆ ಹೆದರಿ, ಆ ಬೆಳಕಿಗೆ ಹೆದರಿ ಅದೆಲ್ಲಾದ್ರೂ ನುಗ್ಗುತ್ತೆ. ಇದನ್ನ ಶಕುನ ಅಂತ ಕನ್ಸಿಡರ್ ಮಾಡ್ಬೇಕೆ ಅಂತ. ಸೊ ಇದನ್ನ ಶಕುನ ಶಾಸ್ತ್ರವನ್ನ ಡಿಸೈಡ್ ಮಾಡೋದು ಅಷ್ಟು ಸುಲಭವಲ್ಲ. ಆದರೆ ನನ್ನ ಪ್ರತ್ಯಕ್ಷ ಸಾಕ್ಷಿ ಏನು ಅಂತ ಕೇಳಿದ್ರೆ, ಮೈಸೂರಿನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ, ಅವರು ಏನು ರೇಷ್ಮೆ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ರು. ಅವರ ಮನೆಗೆ ಗೂಬೆ ಪ್ರವೇಶವಾದ ನಂತರ, ಇದು ಕಾಕತಾಳೀವೋ ನಿಜವೋ ಸುಳ್ಳೋ ಆಮೇಲೆ ಯೋಚನೆ ಮಾಡೋಣ, ಅವರಿಗೆ ಕಿಡ್ನಿ ಫೇಲ್ಯೂರ್ ಆಯಿತು. ಆದ್ರಿಂದ ಕೆಲವರು ಇದನ್ನ ನಂಬ್ತಾ ಬಂದಿದ್ದಾರೆ. ಈಗ ಶಕುನ ಶಾಸ್ತ್ರಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಕ್ ಬರೋದಿಲ್ಲ. ಯಾಕೆಂದ್ರೆ ಶಕುನ ಶಾಸ್ತ್ರಗಳೆಲ್ಲವೂ ಸುಳ್ಳು ಅಂದ್ರೆ ಪ್ರಕೃತಿಯ ಸೂಚನೆಗಳೇ ಸುಳ್ಳು ಅನ್ಬೇಕಾಗತ್ತೆ, ಪ್ರಕೃತಿನೇ ಸುಳ್ಳು ಅನ್ಬೇಕಾಗತ್ತೆ. ಆ ಪ್ರಾಣಿ ಪಕ್ಷಿಗಳಲ್ಲಿ ನಡೀತಾ ಇರೋ ರಾಸಾಯನಿಕ ಮತ್ತು ಶಾರೀರಿಕ ಕ್ರಿಯೆಗಳೆಲ್ಲ ಸುಳ್ಳು ಅಂದ್ಬಿಡ್ಬೇಕಾಗತ್ತೆ. ಆದ್ರಿಂದ ಇದು ಪ್ರಾಚೀನ ಕಾಲದಲ್ಲಿ ಕಾಡು ಅಧಿಕವಿದ್ದಾಗ, ಪ್ರಕೃತಿ ಸಮತೋಲನ ಇದ್ದಾಗ ಮಾಡಿದಂತಹ ಒಂದು ಶಾಸ್ತ್ರ. ಅದು ಕಾಲ ಕಾಲಕ್ಕೆ ಬದಲಾವಣೆ ಆಗೋ ಹಾಗೆ ಇವತ್ತು ನಗರ ಪ್ರದೇಶಗಳಿಗೆ ಅಥವಾ ಪ್ರಕೃತಿ ಇಲ್ಲದೆ ಇರೋ ಜಾಗಗಳಿಗೆ ಇದನ್ನ ಅನ್ವಯ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಪೂರ್ತಿ ಶಕುನ ಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ವಿಚಾರಗಳು ಸತ್ಯವಾಗೇ ನಡೆಯುತ್ತೆ ಅಂತ ಹೇಳಬೇಕಾದ್ರೆ ಅವರ ಕಾಲದ ಪ್ರಕೃತಿನೇ ಬೇಕಾಗತ್ತೆ. ಆದ್ರಿಂದ ಈಗ ಬೆಳಕಿಗೆ ಹೆದರಿ, ಪಟಾಕಿಗೆ ಹೆದರಿ, ಮಾಲಿನ್ಯಕ್ಕೆ ಹೆದರಿ, ಬೇರೆ ಎಲ್ಲೂ ಗೂಡೆ ಇಲ್ದೇನೆ, ಮರಗಳೇ ಇಲ್ದೇ ಇದ್ಮೇಲೆ ಎಲ್ಲೋ ಒಂದು ಮನೆ ಮೇಲೆ ತಾನೇ ವಾಸ ಮಾಡಬೇಕು. ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಈ ಶಕುನವನ್ನ ನಂಬೋದಿಕ್ಕೆ ಏನೋ, ಅದು ಶಕುನ ನಂಬೋದಿಕ್ಕೆ ಅನ್ನೋದಕ್ಕಿಂತ ಶಕುನವೇ ಆಗಲ್ಲ ಅದು. ಆದ್ರಿಂದ ಅದರಲ್ಲಿ ಶುಭಾಶುಭ ಪ್ರಶ್ನೆಗಳೇ ಉದ್ಭವಿಸೋದಿಲ್ಲ. ಸರಿ ಸರಿ. ಏನು ಆಗ್ಲೇ ಮಾತನಾಡ್ತಾ ಇದ್ವಿ, ಅಂದ್ರೆ ಗೂಬೆ ಬಗ್ಗೆ ಅಶುಭ ಅನ್ನೋಷ್ಟು ಎಷ್ಟು ನಂಬಿಕೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಶುಭ ಸೂಚಕ ಅನ್ನೋ ನಂಬಿಕೆ ಕೂಡ ಹಲವಾರು ಪ್ರದೇಶದಲ್ಲಿ ಇರೋದು. ಹಾಗಾದ್ರೆ ಯಾವೆಲ್ಲ ಸಂದರ್ಭದಲ್ಲಿ ಶುಭ ಸೂಚಕ ಅಂತ ಹೇಳಿ ಪರಿಗಣಿಸ್ತಾರೆ, ಹಾಗೆ ಆ ಒಂದು ನಂಬಿಕೆಯನ್ನ ಈ ದಿನಮಾನದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಂಬಬಹುದು, ಈ ನಿಟ್ಟಿನಲ್ಲಿ ಚರ್ಚೆನ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗೂಬೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಂಬಿಕೆಗಳು ನಮ್ಮಲ್ಲಿರೋದು. ಅಶುಭ ಅಂತ ಹೇಳಿ ಕೆಲ ಭಾಗದ ಜನರು ನಂಬಿದ್ರೆ, ಗೂಬೆ ಶುಭ ಸೂಚಕ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಬಹಳಷ್ಟಿದೆ. ಹಾಗಾದ್ರೆ ಯಾವೆಲ್ಲ ಸಂದರ್ಭದಲ್ಲಿ ಗೂಬೆಯನ್ನ ಶುಭ ಸೂಚಕ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ ಅನ್ನೋದನ್ನ ನಾವು ಗಮನಿಸುವುದೇ ಆದ್ರೆ, ಶುಭದಾಯಿನಿ ಮಹಾಲಕ್ಷ್ಮಿಯ ವಾಹನ ಗೂಬೆ ಅನ್ನೋದು ಒಂದು ಉಲ್ಲೇಖ ಕೂಡ ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಇನ್ನು ಪುರಾಣದಲ್ಲಿ ಗೂಬೆ ಶಕುನ ಅನ್ನೋ ಮಾಹಿತಿ ಕೂಡ ಇದೆ. ಅಂದರೆ ಗೂಬೆಯ ಚಲನವಲನಗಳನ್ನು ಗಮನಿಸಿಕೊಂಡು ಅದರ ಆಧಾರದ ಮೇಲೆ ಶಕುನವನ್ನು ಡಿಸೈಡ್ ಮಾಡುವ ಒಂದು ಪ್ರವೃತ್ತಿ ಕೂಡ ಇತ್ತು. ಹಾಗೆ ತೈತೀರಿಯ ಹಾಗೆ ವಾಜಸನಿ ಈ ಸಂಹಿತೆಗಳಲ್ಲಿ ಕೂಡ ಗೂಬೆಯ ಶಕುನದ ಬಗ್ಗೆ ಉಲ್ಲೇಖ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಲಿಂಗ ಪುರಾಣದ ಪ್ರಕಾರ ನಾರದ ಮುನಿಗಳು ಗೂಬೆಯಿಂದ ಸಂಗೀತ ಕಲಿತಿದ್ರು ಅನ್ನೋ ಒಂದು ಪ್ರಸಂಗ ಕೂಡ ಪ್ರಸ್ತಾಪ ಆಗುತ್ತೆ. ಲಿಂಗ ಪುರಾಣದಲ್ಲಿ ಮಾನಸ ಸರೋವರದ ಬಳಿಯಲ್ಲಿ ಸಂಗೀತವನ್ನ ಕಲಿತಿದ್ರು ಗೂಬೆಯಿಂದ ನಾರದರು ಅನ್ನೋ ಒಂದು ಉಲ್ಲೇಖ ಕೂಡ ಇರೋ ಬಗ್ಗೆ ನಮ್ಮ ಗಮನಕ್ಕೆ ಬಂದಿರೋದು. ಇನ್ನು ಸಂಸ್ಕೃತದಲ್ಲಿ ಗೂಬೆಯ ಹೆಸರು ಉಲೂಕು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶವಾಗಿದೆ.
ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೂಬೆ ಭವಿಷ್ಯ ಸೂಚಕ ಅಂತ ಹೇಳಿ ಭವಿಷ್ಯ ಸೂಚನೆಗೆ ಹಲವಾರು ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಅದರಲ್ಲಿ ಗೂಬೆ ಕೂಡ ಒಂದು ಅನ್ನೋದು ನಂಬಿಕೆಯಾಗಿದೆ. ಇನ್ನು ಗೂಬೆಯ ಧ್ವನಿ ಕೇಳಿದ್ರೆ ಶುಭ ಸೂಚಕ ಅನ್ನೋ ನಂಬಿಕೆ ಕೂಡ ಬಹಳಷ್ಟು ಜನರಲ್ಲಿ ಇರೋದನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಗೂಬೆಯ ಧ್ವನಿ ಅದರಲ್ಲೂ ಕೂಡ ಎಡಗಡೆಯಿಂದ ಕೇಳಿ ಬಂದ್ರೆ ಅದು ಶುಭ ಸೂಚಕ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಬಹಳಷ್ಟು ಮಂದಿಯಲ್ಲಿ ಇದೆ. ಹಾಗೆ ರಸ್ತೆಯ ಮಧ್ಯೆ ಗೂಬೆ ಕಂಡ್ರೆ ಅದು ಶುಭ ಸುದ್ದಿ ಕೇಳುವ ಸೂಚಕವಾಗಿರುತ್ತೆ. ಅಂದ್ರೆ ರಸ್ತೆ ಮಧ್ಯೆಯಲ್ಲೂ ಹೋಗುವ ಸಂದರ್ಭದಲ್ಲಿ ಇನ್ ಕೇಸ್ ನಮಗೆ ಗೂಬೆ ಕಂಡ್ರೆ ಶುಭ ಸುದ್ದಿ ನಮಗೆ ಕೇಳಿ ಬರುತ್ತೆ ಅನ್ನೋದು. ಅದರಲ್ಲೂ ಕೂಡ ಬಿಳಿ ಬಣ್ಣದ ಗೂಬೆ ಬಹಳಷ್ಟು ಶುಭಕ್ಕೆ ಸೂಚಕವಾಗಿರುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಇನ್ನು ಗೂಬೆಯನ್ನ ಜ್ಞಾನದ ಸಂಕೇತವಾಗಿ ಪಾಶ್ಚಿಮಾತ್ಯರು ನೋಡ್ತಾರೆ ಅನ್ನೋದು, ಇದಕ್ಕೆ ಬಹಳಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಸಿಗ್ತಾ ಹೋಗುತ್ತೆ. ಎಷ್ಟೋ ಶೈಕ್ಷಣಿಕ ಸಂಸ್ಥೆಗಳ ಚಿಹ್ನೆಯಾಗಿ ಗೂಬೆಯನ್ನ ಪಾಶ್ಚಿಮಾತ್ಯರು ಬಳಸಿರೋದನ್ನ ಕೂಡ ನಾವು ಗಮನಿಸಬಹುದಾಗುತ್ತೆ. ಹಾಗಾಗಿಯೇ ಜ್ಞಾನದ ಸಂಕೇತ ಅಂತ ಹೇಳಿ ಪಾಶ್ಚಿಮಾತ್ಯರು ಗೂಬೆಯನ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ತಂತ್ರಶಾಸ್ತ್ರದಲ್ಲಿ ಗೂಬೆಗೆ ಬಹಳಷ್ಟು ವಿಶೇಷವಾದ ಮಹತ್ವವನ್ನ ಕೂಡ ಕೊಟ್ಟಿರೋ ಬಗ್ಗೆ ಉಲ್ಲೇಖಗಳು ನಮ್ಮಲ್ಲಿ ಲಭ್ಯವಿದೆ. ಇನ್ನು ಪ್ರಾಚೀನ ಕಾಲದಲ್ಲಿ ಹವಾಮಾನದ ಬಗ್ಗೆ ತಿಳಿಯೋಕೆ ಕೂಡ ಗೂಬೆಯನ್ನ ಬಳಕೆ ಮಾಡ್ಕೊಳ್ತಿದ್ರು ಅಂತ ಹೇಳಿ ನಾವಾಗಲೇ ಚರ್ಚೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಾಗುವ ಏರುಪೇರುಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಹಲವಾರು ಪ್ರಾಣಿಗಳನ್ನ ಬಳಸಿಕೊಳ್ಳಲಾಗ್ತಿತ್ತು. ಅದರಲ್ಲಿ ಗೂಬೆ ಕೂಡ ಒಂದು ಅಂತ ಹೇಳಿ. ಇನ್ನು ಬೆಳಗ್ಗೆ ಪೂರ್ವದಲ್ಲಿ ಕುಳಿತಿರೋ ಗೂಬೆಯನ್ನ ನೋಡಿದ್ರೆ ಹಣ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದೇ ರೀತಿಯಲ್ಲಿ ಮತ್ತೊಂದು ನಂಬಿಕೆಯತ್ತ ನಾವು ಗಮನ ಹರಿಸೋದೇ ಆದರೆ ರಾತ್ರಿ ವೇಳೆಯಲ್ಲಿ ಹೊರಗೆ ಹಾಕಿರುವ ಮಂಚದ ಮೇಲೆ ಗೂಬೆ ಏನಾದರೂ ಕುಳಿತರೆ ಅದು ಮದುವೆಯ ಸೂಚಕವಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ. ಅಂದರೆ ಯಾವ ಮನೆಯ ಹೊರಗೆ ಹಾಕಿರುವ ಮಂಚದ ಮೇಲೆ ಗೂಬೆ ಕೂತಿರುತ್ತೆ ಆ ಮನೆಯಲ್ಲಿ ಶೀಘ್ರವೇ ಒಂದು ಶುಭ ಕಾರ್ಯ, ಅದರಲ್ಲೂ ವಿಶೇಷವಾಗಿ ವಿವಾಹ ಸಮಾರಂಭ ನಡೆಯುವ ಸೂಚಕವಾಗಿರುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಇನ್ನು ಶುಭ ಸೂಚಕ ಅನ್ನೋದಕ್ಕೂ ಕೂಡ ಹಲವಾರು ಲೇಖಗಳು ಇರೋದು ಗೂಬೆಯ ಬಗ್ಗೆ. ಇನ್ನು ಅನಂತ ತೀರ್ಥಾಚಾರ್ಯರೇ ಗಮನಿಸ್ತಾ ಇದ್ವಿ, ಲಕ್ಷ್ಮಿಯ ವಾಹನ, ಮಹಾಲಕ್ಷ್ಮಿಯ ವಾಹನ ಅನ್ನೋ ಅಂಶವನ್ನ ಕೂಡ ಇಲ್ಲಿ ಗೂಬೆಗೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಬಾರಿ ಕೇಳಿರೋದು, ಹಾಗೆ ಸಾಕಷ್ಟು ಉಲ್ಲೇಖಗಳು ಕೂಡ ಇರೋದು. ಹೀಗಾಗಿ ಲಕ್ಷ್ಮಿ ಅಂದ್ರೆ ಎಲ್ರಿಗೂ ಗೊತ್ತಿರೋದು ಹಣದ ಸಂಕೇತ, ಶುಭದ ಸಂಕೇತವೇ ಆಗಿರುತ್ತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಗಜೇಂದ್ರ ಹೇಳಿದ್ರು ಸರಸ್ವತಿಯ ಬಂಡೆ ಮೇಲೆ ಕೂತಿದ್ದಾಳೆ ಅಂತ. ಸರಸ್ವತಿ ಬಂಡೆ ಮೇಲೆ ಕೂತಿದ್ದಾಳೆ ಅಂದರೆ ಏನು? ವಿದ್ಯೆ ದೃಢವಾಗಿರ್ತಕ್ಕಂಥದ್ದು, ವಿದ್ಯೆ ಯಾರು ಕದಿಯಲಾರದ ಸಂಪತ್ತು ಅನ್ನೋ ವಿಚಾರವನ್ನು ಮಾತಾಡಿದ್ರು. ಆದರೆ ಹಾಗೆಯೇ ಇಲ್ಲಿ ಕೂಡ ಲಕ್ಷ್ಮಿ ಅಂದರೆ ಚಂಚಲೆ ಅಂತ ಕರಿತೀವಿ. ಚಂಚಲ ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ ಅನ್ನೋ ವಿಚಾರ. ಸೊ ಈ ಸಂದರ್ಭದಲ್ಲಿ ಅದಕ್ಕೆ ವಾಹನ ಅಂತ ಮಾಡಿದಾಗ ನಾವು ವಾಹನವನ್ನು ಯಾವ ಸಂದರ್ಭದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆಯಲ್ಲಿ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ವಿಹಿತ. ಹಾಗೆ ಇನ್ನೊಬ್ಬರು ಅಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಪೃಚ್ಛಕರು ಹೇಳಿದರು, ಇಲಿಗಳ ಸಂಖ್ಯೆ ಜಾಸ್ತಿ ಆದರೆ ಇಲಿಗಳು ನಾವು ಕೊಲ್ಲಬೇಕೋ ಬಿಡಬೇಕೋ, ಈ ಧರ್ಮ ಸಂಕಟ ಈಡಾಗ್ತದೆ ಅಂತೇಳಿ. ಹಾಗೆಯೇ ಇಲ್ಲಿ ಕೂಡ ಲಕ್ಷ್ಮಿ, ಹಾಗೆ ಇಲಿಗಳನ್ನ ನಾವು ಸಂಕಟ, ಮನೆಗೆ ಒಂದು ಇಲಿ ಬಂತಂದರೆ ಇಲಿನ ಫಸ್ಟ್ ಹೊಡೆದಾಕ್ಬಿಡ್ತೀವಿ. ಆದರೆ ಗಣಪತಿ ಹಬ್ಬದ ದಿವಸ ಇಲಿಯ ಇದನ್ನು ಮೂರ್ತಿನ ತಂದು ಪೂಜೆ ಮಾಡ್ತಕ್ಕಂಥ ಪದ್ಧತಿನ ನಮ್ಮ ಮನೆಯಲ್ಲಿ ಅದು ಪ್ರಾಚೀನ ರೂಢಿಸ್ಕೊಂಡಿದ್ದೇವೆ. ಹಾಗೆಯೇ ಇಲ್ಲಿ ಯಾವುದು ಕಾಲಕ್ಕೆ ಯಾವುದನ್ನು ಮಾಡಬೇಕು, ಇಲ್ಲಿ ಕಾಲ ಮಹಿಮೆ, ಕಾಲತೀತ ಅಂತ ಕರಿತೇವೆ. ಹಾಗಾಗಿ ಯಾವ ಕಾಲದಲ್ಲಿ ಯಾವರನ್ನು ನಾವು ಆರಾಧನೆ ಮಾಡಬೇಕು, ಯಾವುದನ್ನು ತಿರಸ್ಕಾರ ಮಾಡಬೇಕು ಅನ್ನೋ ವಿಚಾರ ಕೂಡ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿರೋದ್ರಿಂದ ಇಲ್ಲಿ ಲಕ್ಷ್ಮಿಯ ವಾಹನ ಗೂಬೆ ಅಂತ ಹೇಳಿದರೆ ಗೂಬೆ ತಂದು ಕೂತ್ಕೊಂಡ್ಬಿಟ್ರೆ ಈಗ ನಾವೇನಾಗುತ್ತೆ, ಲಕ್ಷ್ಮಿ ಬರಬೇಕು ಹೊರತು ಗೂಬೆ ಬರಬಾರ್ದು. ಆ ಗೂಬೆ ಆ ಲಕ್ಷ್ಮಿಯನ್ನು ಅವಳು ವಾಹನವಾಗಿ ಉಪಯೋಗಿಸಬೇಕೆ ಹೊರತು ನಾವು ಅದನ್ನು ವಾಹನವಾಗಿ ಅಥವಾ ಇತರೆ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೂಬೆ ಒಂದು ಅಶುಭ ಸೂಚನೆ ಅಂತ ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಪ್ರಸ್ತಾಪ ಆದಂತೆ ಅದರಿಂದ ಕೂಡ ಉಳಿತಿದೆ. ಯಾವುದೇ ಒಂದು ದೇವರ ಸೃಷ್ಟಿಯಲ್ಲಿ ಎಲ್ಲ ವಿಚಾರಗಳಲ್ಲಿ ಕೂಡ ಒಂದು ಒಳಿತು ಕೆಡುಕುಗಳು ಅಂತೇಳಿ ದ್ವಂದ್ವ ಎಲ್ಲ ಸಂಘದಲ್ಲೂ ಇದೆ. ಹೇಗೆ ಚೂರಿಯು ಕಳ್ಳನಿಗೆ ಅದು ಇನ್ನೊಬ್ಬರ ಹತ್ಯೆಗೆ ಸಹಕಾರಿಯಾದರೆ ಅದು ಒಬ್ಬ ವೈದ್ಯನ ಹತ್ರ ಅದು ಸೂಕ್ತವಾದ ಆಪರೇಷನ್ ಮಾಡಿ ಇನ್ನೊಬ್ಬ ಜೀವನ ಉಳಿಸುವಂಥ ಪ್ರಕ್ರಿಯೆ ಆಗ್ತದೆ. ಹಾಗೆ ಕೂಡ ಇಲ್ಲಿ ಗೂಬೆ ಅಂತಕ್ಕಂಥ ವಿಚಾರವನ್ನು ನಾವು ಧನಾತ್ಮಕವಾಗಿ ಚಿಂತನೆ ಮಾಡಿಕೊಂಡು ಧನಾತ್ಮಕ ಚಿಂತನೆ ಮಾಡಿದಾಗ ನಮಗೆ ಅದು ಶುಭವನ್ನು ನಮಗೆ ತಂದು ಕೊಡ್ತದೆ. ಋಣಾತ್ಮಕವಾಗಿ ಚಿಂತನೆ ಮಾಡಿಕೊಂಡಾಗ ಋಣವೇ ಆಗ್ತದೆ. ಹಾಗಾಗಿ ಇಲ್ಲಿ ಆ ಸಂದರ್ಭದಲ್ಲಿ ನಾವು ಗೂಬೆಯನ್ನು ವಿಶೇಷವಾಗಿ ನಾವು ವಿಚಾರ ಮಾಡಬೇಕಾಗ್ತದೆ, ಕೆಲವು ಸಂದರ್ಭಗಳಲ್ಲಿ ಆಧಾರ ಮಾಡಬೇಕಾಗ್ತದೆ.
ಸರ್, ಇನ್ನು ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರೇ, ಪುರಾಣಗಳಲ್ಲಿ ಸಾಕಷ್ಟು ಸ್ವಾರಸ್ಯಕರವಾದ ಉಲ್ಲೇಖಗಳು ಗೂಬೆಗೆ ಸಂಬಂಧಪಟ್ಟ ಹಾಗಿರೋದು. ಒಂದು ಎಕ್ಸಾಂಪಲ್ ನಾವು ನೋಡ್ತಾ ಇದ್ವಿ, ನಾರದ ಮುನಿಗಳು ಸಂಗೀತವನ್ನ ಕಲ್ತರು ಅನ್ನೋದು. ಹಾಗೆ ತೈತೀರಿಯ ಸಂಹಿತೆಯಲ್ಲಿ ಹಾಗೆ ಹಲವಾರು ಕಡೆಯಲ್ಲಿ ಉಲ್ಲೇಖವಾಗಿದೆ ಗೂಬೆಯ ವಿಚಾರ ಅಂತ ಹೇಳಿ. ಈ ರೀತಿ ಸ್ವಾರಸ್ಯಕರ ಉಲ್ಲೇಖಗಳು ಯಾವ್ದಾದ್ರೂ ಈ ಸಂದರ್ಭದಲ್ಲಿ ಹೇಳಬಹುದಾ ಅಂತ? ಮಹಾಭಾರತದಲ್ಲಿ ಗೂಬೆಯ ಬಗ್ಗೆನೇ ಅನೇಕ ಕಥೆಗಳು ಬರ್ತದೆ. ಗೂಬೆಯಿಂದ ಏನನ್ನ ಕಲಿಬೇಕು ಅಂದಾಗ ಗೂಬೆ ಉಪದೇಶ ಮಾಡಿದಂತಹ ಪ್ರಸಂಗಗಳು ಮಹಾಭಾರತದಲ್ಲಿದೆ. ಹಾಗೆ ಗೂಬೆ ಗುರುವು ಕೂಡ ಆಗತ್ತೆ ಅಂತ, ಗೂಬೆ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ಮಹಾಭಾರತದಲ್ಲಿ ಹೇಳಿದ್ದಾರೆ. ಗೂಬೆನ ಸಾಮಾನ್ಯವಾಗಿ ನಾವೊಂದು ದುಷ್ಟ ಪ್ರಾಣಿ ಮತ್ತು ಅದೇನು ಪ್ರಯೋಜನಕ್ಕೆ ಬರದೇ ಇರೋ ಪ್ರಾಣಿ ಅನ್ನೋ ರೀತಿಲಿ ನಾವು ಯೋಚನೆ ಮಾಡಿದ್ದೀವಿ. ಅದಕ್ಕೆ ಯಾರಾದರೂ ಬೈಬೇಕಾದ್ರೆ ನಾವು ಬೈಬಾರ್ದು, ಆದರೆ ಗೂಬೆ ನನ್ನ ಮಗನೇ ಅಂತಾರೆ. ಇದು ಬಳಕೆಯಲ್ಲಿರೋದ್ರಿಂದ ಹೇಳಿದೆ ನಾನು ತಮಾಷೆಯಾಗಿ. ಆಗ ಗೂಬೆ ಅಂತಂದ್ರೆ ಏನು ಪ್ರಯೋಜನವೇ ಇಲ್ಲದೆ ಇರೋನು ಅನ್ನೋ ರೀತಿಯಲ್ಲಿ ಕೆಲವೊಮ್ಮೆ ಬಳಸೋದನ್ನ ನಾವು ನೋಡ್ತೀವಿ. ಆದರೆ ಅದು ಪ್ರಯೋಜನ ಇಲ್ಲದೆ ಇರೋದು ಅಂತಲ್ಲ. ಗೂಬೆ ಬಹಳ ಬುದ್ಧಿವಂತ ಪ್ರಾಣಿ. ರಾತ್ರಿಯಲ್ಲೂ ಕೂಡ ಅದಕ್ಕೆ ರಾತ್ರಿಯಲ್ಲಿ ಕಾಣುತ್ತೆ, ಅದಕ್ಕೆ ಬೆಳಗ್ಗೆ ಹೊತ್ತು ಕಾಣೋದಿಲ್ಲ ಅನ್ನುವಂಥದ್ದು ಬೆಳಕು. ರಾತ್ರಿಯಲ್ಲಿ ಕತ್ತಲೆಯಲ್ಲೂ ಕಾಣುವಂತಹ ತೀಕ್ಷ್ಣಮತಿ ಅಂತ, ಆ ತೀಕ್ಷ್ಣಮತಿಯಾದಂತಹ ಗೂಬೆಯ ಬುದ್ಧಿ ಇರೋನು ಇವನಿಗೆ ಅನ್ನುವಂತಹ ಹೊಗಳಿಕೆನೂ ಕೂಡ ಆಗತ್ತೆ. ಅದು ಮಹಾಭಾರತದಲ್ಲಿ ಗೂಬೆಯೇ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಉಪದೇಶವನ್ನ ಮಾಡಿದ್ದನ್ನ ಕೂಡ ಮಹಾಭಾರತದಲ್ಲಿ ಕಥೆಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪುರಾಣಗಳಲ್ಲಿ ಗೂಬೆಯ ಬಗ್ಗೆ ಹೇಳುವಾಗ ಗೂಬೆ ಹೇಗೆ ಅದು ಮಂತ್ರಶಾಸ್ತ್ರಕ್ಕೆ ಬಳಸ್ತಾರೆ ಮತ್ತು ಗೂಬೆಯ ಪಿಕ್ಕೆಯನ್ನು ತೆಗೆದುಕೊಂಡು ಅದರಲ್ಲಿ 6 ವಿಧವಾದ ಕರ್ಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ತಂತ್ರಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಈ ಮಂತ್ರ ಅಥವಾ ಮಾಟ ಅಂತೇನು ಕರಿತೀರಿ, ಅದರಲ್ಲಿ ಮಾರಣ, ಉಚ್ಚಾಟನ, ವಿದ್ವೇಷಣ, ಸ್ತಂಭನ, ಮೋಹನ, ವಶೀಕರಣ ಅಂತ 6 ಪ್ರಯೋಗಗಳು. ಈ 6 ಪ್ರಯೋಗಗಳನ್ನು ಮಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ 6 ಪ್ರಯೋಗಗಳಿಗೂ ಕೂಡ ಗೂಬೆಯಿಂದ ಹೇಗೆ ಈ ಪ್ರಯೋಗಗಳನ್ನು ಮಾಡಲಾಯಿತು ಅನ್ನುವಂತಹ ಉಲ್ಲೇಖ, ಗೂಬೆಯ ಪಿಕ್ಕೆಯನ್ನು ಸಂಗ್ರಹಿಸಿ ಗೂಬೆಯ ರಕ್ತವನ್ನು ಸಂಗ್ರಹಿಸಿ ಹೇಗೆಲ್ಲ ಮಾಡ್ತಾ ಇದ್ರು ಅನ್ನೋದು ಕೂಡ ಇದೆ. ಆದರೆ ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಪುರಾಣಗಳಲ್ಲಿ ಒಂದು ಎಚ್ಚರಿಕೆ ಇದೆ. ಈ ರೀತಿಯಾಗಿ ಪ್ರಾಣಿ ಹಿಂಸೆಯನ್ನು ಮಾಡಿದ್ರೆ ಅಥವಾ ಗೂಬೆಯ ಮಲಮೂತ್ರಾದಿಗಳನ್ನು ತೆಗೆದುಕೊಂಡು ಅದರಿಂದ ಮಾಡುವಂತಹ ಕ್ರಿಯೆಗಳನ್ನು ಮಾಡಿದ್ರೆ ನೀನು ಕೂಡ ಪಾಪಕ್ಕೆ ಹೋಗ್ತೀಯಾ, ಆದ್ದರಿಂದ ಮಾಡಬೇಡ ಅನ್ನೋದಿದೆ. ಅದು ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾಗ ಮಾತ್ರ ಶತ್ರು ರಾಷ್ಟ್ರದ ಮೇಲೆ ಕೆಲವು ಮಂತ್ರ ಪ್ರಯೋಗಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಐತಿಹಾಸಿಕ ದಾಖಲೆಗಳು ನಾವು ಕಾಣ್ತದೆ. ಯಾಕಂದ್ರೆ ರಾಷ್ಟ್ರಕ್ಕೆ ಒಳ್ಳೆಯದಾದಾಗ ಶರೀರವನ್ನೇ ತ್ಯಾಗ ಮಾಡಬೇಕು ಅಂತಿದೆ. ಆತ್ಮಾರ್ಥೆ ಪೃಥಿವೀನ್ ತ್ಯಜೇತ್ ಅನ್ನೋ ಹಾಗೆ ತನ್ನ ಉದ್ಧಾರಕ್ಕೋಸ್ಕರ, ತನ್ನ ಒಳಿತಿಗಾಗಿ, ತನ್ನ ರಾಷ್ಟ್ರದ ಒಳಿತಿಗಾಗಿ ತನ್ನ ಪ್ರಾಣವನ್ನು ಬೇಕಾದರೂ ತ್ಯಾಗ ಮಾಡ್ಬೋದು ಅಂತ ಅದೇ ತಾನೇ ಸೈನಿಕರು ಮಾಡ್ತಾ ಇರೋದು. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳನ್ನ ಕೂಡ ಬಳಸ್ಕೊಂಡು ಆ ಮಂತ್ರಶಾಸ್ತ್ರವನ್ನ ಪ್ರಯೋಗ ಮಾಡಬಹುದು ಅನ್ನುವಂತಹ ಉಲ್ಲೇಖಗಳು ನಮಗೆ ಸಿಗುತ್ತೆ. ಅಥರ್ವಣ ವೇದದಲ್ಲಿ ಉಲ್ಲೇಖಗಳಿದೆ ಗೂಬೆಯ ಬಗ್ಗೆ. ಉಲೂಕ ಅನ್ನುವಂತಹ ಶಬ್ದ ಸಂಹಿತೆಗಳಲ್ಲಿ, ವೇದದ ಸಂಹಿತೆಗಳಲ್ಲಿ ಕೂಡ ಉಲ್ಲೇಖ ಇದೆ. ಸರಿ, ಮಾತಾಡ್ತೀನಿ. ಇನ್ನು ಗಜೇಂದ್ರ ಅವರೇ, ನಾವು ಒಂದು ಅಂಶವನ್ನ ಅಲ್ಲಿ ಉಲ್ಲೇಖ ಮಾಡಿದ್ವಿ, ಪಾಶ್ಚಿಮಾತ್ಯರಲ್ಲಿ ಅದನ್ನ ಜ್ಞಾನದ ಸಂಕೇತ ಅಂತ ಹೇಳಿ ಎಷ್ಟೋ ವಿದ್ಯಾಸಂಸ್ಥೆಗಳಿಗೆ ಅದರ ಚಿಹ್ನೆಯನ್ನ ಬಳಸಿರೋದು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ? ಗೂಬೆಯನ್ನು ನಾವು ಪಂಚಪಕ್ಷಿ ಶಾಸ್ತ್ರದ ಪ್ರಕಾರ ವಾಯು ಮತ್ತು ನೀರು ಅಂದರೆ ಕಮ್ಯುನಿಕೇಷನ್ ಅಂತ ವಾಯು ಅಂದರೆ. ಸೊ ಈ ಬಗ್ಗೆ ಯಾವತ್ತು ನಮ್ಮ ಈ ಪ್ರಧಾನಮಂತ್ರಿಗಳು ನೋಟ್ ಬ್ಯಾನ್ ಮಾಡಿದ್ರು, ಅದು ಸರಿಯಾಗಿ ಕಮ್ಯುನಿಕೇಷನ್ ಜನತಕ್ಕೆ ಆಗುತ್ತಾ ಇಲ್ವಾ ಅಂತಕ್ಕಂಥ ನೋಡುವ ಸಮಯ. ದಟ್ ಈಸ್ ಕಾಲ್ಡ್ ಬಯೋರಿಥಮ್ಸ್ ಇನ್ ಪಂಚಪಕ್ಷಿ ಶಾಸ್ತ್ರ ಅಂತೇಳಿ. ಸೊ ಆದುದರಿಂದ ನಾವು ಗುರುಗಳ ಮುಖೇನ ಪಾಠವನ್ನು ಕಲಿಯುವಾಗ ಅದು ನಮಗೆ ಮನಸ್ಸಿಗೆ ಮುಟ್ಟತ್ತಾ, ನಾವು ಅದನ್ನು ಗ್ರಹಿಸಬಲ್ಲುವ ಅನ್ನತಕ್ಕಂಥ ಪರಿಪಾಠವನ್ನು ಈ ಗೂಬೆಯ ಮುಖಾಂತರ, ಅವಳ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ 2 ತತ್ವಗಳು ಪಂಚಪಕ್ಷಿ ಶಾಸ್ತ್ರದಲ್ಲಿರ್ತಕ್ಕಂಥದ್ದು 2 ತತ್ವಗಳು, ಒಂದು ವಾಯು, ಒಂದು ನೀರು. ಸೊ ಆಗಲೇ ಹೇಳ್ದಂಗೆ ಗುರುಗಳು ಹೇಳ್ದಾಗೆ ನಾರದ ಮಹಾಮುನಿಗಳು ಸಂಗೀತವನ್ನು ಕಲಿತರು ಅಂತ ಹೇಳಿ. ಯಾವ ರೀತಿ ಕಲಿತರು? ಗೂಬೆಯ ಸ್ವರದಿಂದನೇ ಕಲಿತರು ಅಂತ ಹೇಳಿ. ದಟ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ ನಾವು. ಸೊ ಇದು ಯಾವ ರೀತಿ ಯಾವ ಸಂದರ್ಭಗಳಲ್ಲಿ ಇದನ್ನು ಕಲಿಬಹುದು ಅಂತ ಇವತ್ತಿಗೂ ಕೂಡ ಸಂಗೀತಕಾರರು ಅದರ ಒಂದು ಧ್ವನಿಯನ್ನು ಟೇಪ್ ಮಾಡಿಕೊಂಡು ಅದರ ಮುಖಾಂತರ, ಆ ಸ್ವರದ ಮುಖಾಂತರ ಇದನ್ನು ಮಾಡ್ತಕ್ಕಂಥದ್ದು, ಕಲಿತಕ್ಕಂಥದ್ದು. ಅದನ್ನು ಪಂಚಪಕ್ಷಿ ಶಾಸ್ತ್ರದಲ್ಲಿ ಮತ್ತು ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಕಮ್ಯುನಿಕೇಷನ್ ಅಂತ ಕರಿತೀವಿ. ಆ ಕಮ್ಯುನಿಕೇಷನ್ ಹೇಗಾಗತ್ತೆ? ಈಗ ಟ್ರಂಪ್ ಅವರು ಗೆಲ್ಲೋದಕ್ಕೆ ಮುಂಚೆನೇ ಅಮೆರಿಕಾದಲ್ಲಿ
ಪಂಚಪಕ್ಷಿ ಶಾಸ್ತ್ರದ ಮುಖಾಂತರ ನಾವು ಒಂದು ಅಧ್ಯಯನವನ್ನು ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಜನ ವೈಬ್ರೇಷನ್ಸು ಅಂದರೆ 120 ಟ್ರಿಲಿಯನ್ ಸೆಲ್ಸ್ ಮೇಲೆ ಇವ್ರಿಗೆ ಯಾವ ರೀತಿ ವೈಬ್ರೇಷನ್ಸ್ ಆಗಬಹುದು ಅಂತ ಹೇಳಿ, ಅದು ಪಂಚಪಕ್ಷಿ ಶಾಸ್ತ್ರದ ಮುಖಾಂತರ ಬಂದಾಗ ಇವರಿಗೆ ಗೆಲುವು ನಿಶ್ಚಿತ ಅಂತಕ್ಕಂಥದ್ದು 3 ತಿಂಗಳ ಮುಂಚೆನೇ ನಾವು ಒಂದು ಮ್ಯಾಗ್ಝಿನ್ಸಲ್ಲಿ ಬರೆದಿದ್ದೀವಿ. ಸೊ ಹೀಗಾಗಿ ಯಾವ ಒಂದು ಕಮ್ಯುನಿಕೇಷನು ಜನಕ್ಕೆ ಮುಟ್ಟತ್ತೆ, ಯಾವ ಒಂದು ಕಮ್ಯುನಿಕೇಷನ್ನು ಮುಟ್ಟಲ್ಲ, ದೇಹದಿಂದ ಹಿಡಿದು ದೇಶದವರೆಗೂ ನಾವು ಪಂಚಪಕ್ಷಿ ಶಾಸ್ತ್ರದಲ್ಲಿ ಈ ಪ್ರಾಣಿಗಳನ್ನ ಇಟ್ಕೊಂಡು ಇದರ ಮುಖಾಂತರ ಪಂಚಮಹಾಭೂತಗಳನ್ನು ನಾವು ಕನ್ವರ್ಟ್ ಮಾಡಿಕೊಂಡು ಇದನ್ನು ನಾವು ಅಧ್ಯಯನ ಮಾಡಿದಾಗ ಇದು ಮುಟ್ಟತ್ತಾ ಇಲ್ವಾ, ಯಾವ ರೀತಿ ವಿದ್ಯಾರ್ಥಿಗಳಿಗೆ, ಈಗ ಉದಾಹರಣೆಗೆ ಒಂದು ಆರ್ಟ್ ಪೇಷಂಟ್ ಮೇಲೆ ನಾವು ಇದನ್ನು ಪ್ರಯೋಗ ಮಾಡಿದ್ವಿ. 5 ಆರ್ಟ್ ಪೇಷಂಟ್ಸ್ ಇರ್ತಾರೆ, ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಒಬ್ಬನಿಗೆ ಕ್ಯೂರ್ ಆಗುತ್ತೆ, ಒಬ್ಬನಿಗೆ ಕ್ಯೂರ್ ಆಗಲ್ಲ, ಇನ್ನೊಬ್ಬನಿಗೆ ನಿಧಾನ ಆಗುತ್ತೆ, ಒಬ್ಬ ಮರಣ ಹೊಂದುತ್ತಾನೆ. ಸೇಮ್ ಡಾಕ್ಟ್ರು, ಸೇಮ್ ಡಿಸೀಸು, ಸೇಮ್ ಮೆಡಿಸನ್. ಯಾಕೆ ಅಂತ ನೋಡಿದಾಗ ಈ ಬಾಡಿನಲ್ಲಿ ಇರ್ತಕ್ಕಂಥ ವೈಬ್ರೇಷನ್ಸು ಸೆಲ್ಸು ಆ್ಯಕ್ಟಿವೇಟ್ ಆಗಿರಲ್ಲ, ಒಬ್ಬನಿಗೆ ಆ್ಯಕ್ಟಿವೇಟ್ ಆಗಿರಲ್ಲ, ಮರಣಾವಸ್ಥೆಯಲ್ಲಿ ಇರುತ್ತೆ. ಆ ಅವಸ್ಥೆಯಲ್ಲಿ ನೀವು ಯಾವುದೇ ಔಷಧಿಯನ್ನು ಕೊಟ್ಟರೂ ಕೂಡ ಅದು ಗುಣ ಆಗೋದಿಲ್ಲ. ಆ ರೀತಿ ಮರಣವನ್ನು ಆ ಟೈಮ್ನಲ್ಲಿ ನಾವು ಬೋಧನೆ ಮಾಡ್ತಕ್ಕಂಥದ್ದು, ಪಾಠ ಮಾಡ್ತಕ್ಕಂಥದ್ದು, ಪಾಠವನ್ನು ಕೇಳ್ತಕ್ಕಂಥದ್ದು ನಮಗೆ ಅದ್ರ ಮೇಲೆ ಜ್ಞಾನವೇ ಇಲ್ಲ ಅಂತ ಹೇಳಿದಾಗ ಅದು ನಮಗೆ ಅಂಟಲ್ಲ. ದಟ್ ಈಸ್ ದಿ ಥೀಮ್ ಬಿಹೈಂಡ್ ಇಟ್. ಇದನ್ನು ಗೂಬೆಗಳನ್ನ ಮನೇಲಿ ಇಟ್ಕೊಂಡ್ಬಿಟ್ರೆ ನನಗೆ ವಿದ್ಯೆ ಬರ್ತದೆ, ಕಮ್ಯುನಿಕೇಷನ್ ಬರುತ್ತೆ. ಕೆಲವು ಸಂಗೀತಗಾರರು ಮನೆಯಲ್ಲಿ ಇಟ್ಕೊಂಡು ಅದರ ಸ್ವರವನ್ನು ಕೇಳೋದು ಇಲ್ಲ, ರೆಕಾರ್ಡ್ ಮಾಡ್ಕೋಬೇಕು. ಅದನ್ನು ಸ್ವರವಾಗಿ ಕೇಳಿದಾಗ ಸಂಗೀತದ ಇಂಪ್ರೂವ್ಮೆಂಟ್, ಟೋನ್ಸ್ ಹೆಂಗೆ ಹೋಗುತ್ತೆ, ಅದರ ತರಂಗಗಳು ಯಾವ ರೀತಿ ಪ್ರಚಾರ ಆಗುತ್ತೆ, ಯಾವ ಟೈಮಿಗೆ ಬಿಟ್ಟು ಯಾವ ಟೈಮು, ಅದಕ್ಕೆ ಬೇಕಾದಂಥದ್ದು ಉಸಿರು ಮತ್ತು ನೀರು. ಈ ಗಾಳಿಯ ಪ್ರವರ್ತನೆಯಿಂದ ಇದನ್ನು ನಾವು ಅರಿಬೇಕು ಹೊರತು ಬೇರೆ ಥರದಲ್ಲಿ ನಾವು ಮಾಡೋಕ್ಕಾಗಲ್ಲ. ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ನಿಜ. ಇನ್ನು ರಮೇಶ್ ಬೆಳಗೆರೆ ಅವರೇ, ಕೆಲವೊಂದು ನಂಬಿಕೆಗಳು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಗೂಬೆ ಸರಿ, ಅದರಲ್ಲೂ ಬಿಳಿ ಗೂಬೆ ನೋಡಿದ್ರೆ ಶುಭ ಅಂತ ಹೇಳಿ ಬಿಳಿ ಗೂಬೆ ಹಂಟ್ ಮಾಡ್ಕೊಂಡು ಹೋಗೋರು ಕೂಡ ಸಾಕಷ್ಟು ಜನ ಇರೋದು ಅಂತ ಹೇಳಿ, ಈ ರೀತಿ ಪ್ರಸಂಗ ಯಾವ್ದಾದ್ರು ತಮ್ಮ ಗಮನಕ್ಕೆ ಬಂದಿತ್ತಾ ಅಂತ ಹೇಳಿ? ಬಿಳಿ ಗೂಬೆ ಹಂಟ್ ಮಾಡೋ ಪ್ರಸಂಗ ಅಂತಲ್ಲ, ಯಾವುದೇ ಕಲರ್ ಗೂಬೆ ಇದ್ರೂ ಬಿಡೋದಿಲ್ಲ ಜನ. ವಿಪರ್ಯಾಸ ಅಂದ್ರೆ ಅದು. ಈಗ ನಾನು ಐ ಆಮ್ ನಾಟ್ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ನಾನು, ಈ ಜನದ ಮೌಢ್ಯ ಎಷ್ಟರ ತನಕ ಇದೆ ಅಂತ ಹೇಳಿದ್ರೆ ಮರ್ತು ಬಿಟ್ಟಿರ್ತಾರೆ. ದೇರ್ ಇಸ್ ನೋ ಈಗೋ, ಐ ಮೀನ್ ದೇರ್ ಇಸ್ ನೋ ಎಥಿಕ್ಸ್ ಬಿಹೈಂಡ್ ವಾಟ್ ಎವರ್ ದೇ ಡು. ಅವ್ರು ಏನು ಮಾಡ್ತಾ ಇರೋ ಅನ್ನೋ ಪರಿಜ್ಞಾನ ಕೂಡ ಇರೋದಿಲ್ಲ ಕೆಲವರಿಗೆ. ಮತ್ತೆ ಇನ್ನೊಂದೇನೆಂದರೆ, ನಾನಿಲ್ಲಿ 3 ಬಹಳ ಮುಖ್ಯವಾದ ಪಾಯಿಂಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಕೇಳಿದ ಪ್ರತಿಯೊಂದು ಈ ಒಳ್ಳೆಯದ ಕೆಟ್ಟದ ಅಂತ ಪ್ರತಿಯೊಂದು ಪಾಯಿಂಟಲ್ಲಿ ಏನೇನು ಹೇಳಿದ್ರಲ್ವಾ, ದರ್ ಇಸ್ ಅ ಬ್ಯೂಟಿಫುಲ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ನೀವು ಅದನ್ನು ನೋಡಿದರೆ ಅಕಾರ್ಡಿಂಗ್ ಟು ಬಯಾಲಜಿ, ವೈಲ್ಡ್ ಲೈಫ್ ಬಯಾಲಜಿ, ಗೂಬೆಯ ಸ್ವರ ಅವ್ರು ಹೇಳಿದರು. ಇದು ಒಂದು ಇಟ್ಕೊಳ್ಳೋಣ. ಎರಡನೇದು, ಈ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಯಾವ ಪ್ರಾಣಿ ಯಾವ ಜಾಗದಲ್ಲಿ ಇರಬೇಕು ಅಂತ, ದಿಸ್ ಇಸ್ ಎಕ್ಸಿಸ್ಟೆನ್ಸ್. ಈ ಗೂಬೆ ಯಾವ ಜಾಗದಲ್ಲಿ ಇರುತ್ತೆ, ಸಾಮಾನ್ಯವಾಗಿ ನೈಸರ್ಗಿಕವಾಗಿ ನೋಡಿದರೆ ಮನುಷ್ಯ ವಾಸ ಮಾಡ್ತಾ ಇರತಕ್ಕಂಥ ಜಾಗದಲ್ಲಿ ಗೂಬೆಗಳು ಇರಬಾರ್ದು. ದಿಸ್ ಇಸ್ ಅ ಸೈಂಟಿಫಿಕ್ ಎವಿಡೆನ್ಸ್ ನಾವು ಕೊಡೋದು. ಸೊ ಆ ಒಂದು ಗೂಬೆ ಬಂದು ತನ್ನ ಮನೆ ಮೇಲೆ ಕೂತ್ಕೋತಾ ಇದೆ ಅಂದರೆ, ಗೂಬೆ ಬಂದು ಮನೆ ಮೇಲೆ ಕೂತಿದ್ದಲ್ಲ ಇಂಪಾರ್ಟೆಂಟು, ನಿಮ್ಮ ಮನೆ ಗೂಬೆ ಇರೋ ಜಾಗಕ್ಕೆ ಹೋಗಿದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಪ್ರತಿಯೊಂದಕ್ಕೂ ನೀವು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದರೆ ಬ್ಯೂಟಿಫುಲಿ ವಿ ಕ್ಯಾನ್ ಸೇ ದಟ್ ವಿ ಹ್ಯಾವ್ ಸಮ್ವೇರ್ ಲಾಸ್ಟ್ ಟ್ರ್ಯಾಕ್. ಆಯಿತಾ? ಈಗ ಮತ್ತಿನ್ನೊಂದು ಹೇಳಿದರು, ಈ ಎಡಗಡೆಯಿಂದ ಕೇಳಿದರೆ ಶುಭ ಆಗತ್ತೆ, ಬಲಗಡೆಯಿಂದ ಕೇಳಿದರೆ ಶುಭ ಆಗತ್ತೆ, ರೋಡ್ ಮೇಲ್ಗಡೆ ಹೋಗುವಾಗ ಕೇಳಿದರೆ ಶುಭ ಆಗತ್ತೆ. ಶಾಸ್ತ್ರಗಳು ಸುಳ್ಳಲ್ಲ, ಆದರೆ ನಂಬಿಕೆ ಅನ್ನೋದು ಮೌಢ್ಯವಾಗಬಾರ್ದು. ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ನಾವು. ಮತ್ತು ಸೈನ್ಸನ್ನು ನಾವು ಸಪೋರ್ಟಾಗಿ ತಗೊಂಡು ಅದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅವಾಗ ನಮ್ಗೆ ಏನಾದರೂ ಒಂದು ಚೂರು ಪಾರ ಸಿಗ್ಬೋದೇನೋ. ಅದು ಬಿಟ್ಟು ಈಗ ನಾವು ಈ ದುಡ್ಡು ಗಳಿಸ್ಲಿಕ್ಕಾಗಲಿ ಅಥವಾ ಇನ್ನೊಂದು ಯಾವುದೇ ವಿಚಾರಕ್ಕಾಗಲಿ ನಾವು ಯಾವುದೇ ಪ್ರಾಣಿನ ಹಿಂಸೆ ಮಾಡೋದು, ಅದನ್ನು ಹೇಳಿದರು ಶಾಸ್ತ್ರದಲ್ಲಿ. ನೀವು ಯಾವುದೇ ಪ್ರಾಣಿನ ಹಿಡ್ಕೊಂಡು ಬಂದು ನೀವೇನು ಮಾಡಿದ್ರು ಅದಕ್ಕೂ ಪಾಪ ಬರುತ್ತೆ ನಿಮಗೆ ಅಂತ ಹೇಳಿ. ಸೊ ಶಾಸ್ತ್ರಗಳು ಸುಳ್ಳು ಅಂತ ನಾನು ಹೇಳೋಕ್ಕೆ ಅದು ಆಗೋದಿಲ್ಲ, ಸಾಧ್ಯವಿಲ್ಲ ಅದು. ಯಾಕೆಂದರೆ ಯಾರದೇ ಒಂದು ನಂಬಿಕೆಯನ್ನು ನಾವು ಸುಳ್ಳು ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ಆದರೆ ಇದೇ ಗೂಬೆಯ ನೀವು ಬಯಾಲಜಿ ಕರೆಕ್ಟಾಗಿ ತಗೊಂಡ್ರೆ ಅವ್ರು ಏನು ಹೇಳ್ತಾ ಇದ್ರು ಪ್ರತಿಯೊಂದನ್ನು, ಈಗ ಎಕ್ಸಿಸ್ಟೆನ್ಸ್ ಅಂತ ನಾನು ಹೇಳಿದೆ. ಎರಡನೇದು ಐ ಟೋಲ್ಡ್ ಅಬೌಟ್ ದಿ ಈ ವಾಯ್ಸ್ ಅಂತ ಹೇಳಿದ್ರೆ ವೋಕಲ್. ನೀವು ಯಾವತ್ತಾದ್ರೂ ಗೂಬೆ ಸೌಂಡ್ ಕೇಳಿದರೆ ಅದರಷ್ಟು ಇಂಪಾಗಿ ಬೇಸ್ ಸೌಂಡ್ ಅಂತ ನಾವು ಮ್ಯೂಸಿಕಲ್ಲಿ ಏನು ಕರಿತೀವಿ, ದಟ್ ಬೇಸ್. ಈಗಿನ ಕಾಲದಲ್ಲಿ ಎಲ್ಲ ನೀವು ಯಾವುದೇ ಕಾರಲ್ಲಿ ಹೋದ್ರೂ ಫಸ್ಟ್ ಬೇಸ್ ಜಾಸ್ತಿ ಇರಬೇಕು ಅಂತ ಹೇಳಿ ನೋಡ್ತಾರೆ. ಬಿಕಾಸ್ ಇಟ್ಸ್ ಅ ವೆರಿ ಸೂದಿಂಗ್ ಸೌಂಡ್. ನೀವು ಯಾವುದೇ ಗೂಬೆಯ ಸೌಂಡ್ ಕೇಳಿದ್ರು ಅದರ ಸೌಂಡ್ ಪೂರ್ತಿ ಬೇಸ್ ವಾಯ್ಸಲ್ಲೇ ಇರುತ್ತೆ. ಅದಕ್ಕೆ ಅದನ್ನು ಈ ಪರ್ಟಿಕ್ಯುಲರ್ ಸ್ಪೀಷೀಸ್ನ ಬೂಬೋಸೈಲೋನೆನ್ಸಿಸ್ ಅಂತ ಕರೆಯೋದು. ಕೂಗುವಾಗ ಅದೇ ಸೌಂಡ್ ಬರುತ್ತೆ, ಬೂಬೂ ಅಂತ.
ಇಟ್ಸ್ ಅ ವೆರಿ ನೈಸ್ ಸೌಂಡ್ ಟು ಹಿಯರ್. ಈ ಅಂಶಗಳನ್ನೆಲ್ಲ ಮರ್ತೇ ಬಿಟ್ಟಿದೀವಿ. ಗೂಬೆ ಶುಭ ಅಶುಭ ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡಿದೀವಿ ನಾವು. ಕಾಮನ್ ಸೆನ್ಸ್ ಅನ್ನೋದನ್ನ ಯೂಸೇ ಮಾಡೋದಿಲ್ಲ. ಅವ್ರು ಯಾರೋ ಹೇಳಿದ್ರು ಅವ್ರಿಗೆ ಹಂಗೆ ಆಯ್ತು ನಮಗೂ ಹಿಂಗೆ ಆಗಬಹುದು. ಲೈಕ್ ಸರ್ ಹೇಳಿದಾಗೆ ಎಷ್ಟು ಟ್ರಿಲಿಯಾಂತರ ಸೆಲ್ಸ್ ಬಾಡಿಲಿದೆ, 4 ಜನ ಸೇಮ್ ಕಾಯಿಲೆ, ಸೇಮ್ ವೈದ್ಯ, ಸೇಮ್ ಮೆಡಿಸನ್ ಗುಣ ಆಗಲಿಲ್ಲ ಅಂದ್ರೆ ಪ್ರತಿಯೊಬ್ಬನೂ ಒಬ್ಬ ಇಂಡಿವಿಜುವಲ್ ಅಲ್ವಾ. ಹಾಗೆ ಪ್ರತಿಯೊಂದು ಪ್ರಾಣಿಗೂ ಅದರದ್ದೇ ಆದ ಮಹತ್ವ ಇದೆ, ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್. ಯಾವ ಜಾಗದಲ್ಲಿ ಇರಬೇಕು ಆ ಜಾಗದಲ್ಲೇ ಇರಬೇಕು ಅದು. ಸೊ ನಾವು ಎನ್ಕ್ರೋಚ್ಮೆಂಟ್ ಮಾಡಿರೋ ಜಾಗಗಳಲ್ಲಿ ಗೂಬೆ ಇರೋದು ಸಹಜ. ಇವಾಗ ಈಗ ನೀವು ಅದೇ ರಾಜರಾಜೇಶ್ವರಿ ನಗರ ತಗೊಳ್ಳಿ. ಈಗ ಮುಂಚೆ ಬಹಳ ಒಳ್ಳೆ ಕಾಡು, ಈ ಕಗಲಿಪುರದಿಂದ ಸಾವಂದುರ್ಗ ನಮ್ಮ ಬನ್ನೇರುಘಟ್ಟ ಕನೆಕ್ಟ್ ಆಗ್ತಾ ಇದ್ದಿದ್ದು ಕನೆಕ್ಟಿವಿಟಿ ಅದು ಈಗ ಹೋಯ್ತಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಪ್ರತಿದಿನ ನಾನೇ ನೋಡಿದ ಹಾಗೆ ಅಟ್ಲೀಸ್ಟ್ 2 ಸ್ನೇಕ್ ಕಾಲ್ ಬರುತ್ತೆ ನನಗೆ. ಆಯಿತಾ, ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸ್ ಹೇಳ್ತಾ ಇದ್ದೀನಿ. ಇಟ್ ಇಸ್ ಒನ್ ಆಫ್ ದ ಬ್ರೀದಿಂಗ್ ಲಂಗ್ ಸ್ಪೇಸ್ ಫಾರ್ ಬ್ಯಾಂಗ್ಳೂರ್ ನೌ. ಸೆಕೆಂಡ್ ಒನ್ ಇಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಇಲ್ಲಿ ಪೋಚಿಂಗ್ ನಡೀತಾ ಇದೆ ಅಂದ್ರೆ ಯೋಚನೆ ಮಾಡಿ ನೀವು. ಪೋಚಿಂಗ್ ಅಂದ್ರೆ ಈಗ ನಮ್ಮನೆಗೆ ಬರ್ತಿಲ್ಲ, ನಾವು ಹಾವಿರೋ ಜಾಗಕ್ಕೆ ಹೋಗಿದೀವಿ ಅಂತ ಹೇಳಿ. ಮತ್ತೆ ಈ ಮಾಟ ಮಂತ್ರಕ್ಕೂ ಅಷ್ಟೇನೆ, ನೀವು ಈ ಬಿಳಿ ಗೂಬೆ ಒಳ್ಳೇದು ಅಂತ ಹೇಳಿದ್ರಲ್ಲ, ನಮಗೆ ಸಿಗ್ತಾ ಇರೋ ಪ್ರತಿಯೊಂದು ಬಾರ್ನೌಲ್ ಅಂತ ಏನು ಕರಿತೀವಿ ನಾವು. ಬಾರ್ನೌಲ್ ಅಂದ್ರೆ ಈ ಸಹಜವಾಗಿ ಬೆಳೆ ಮಾಡ್ತೀವಲ್ಲ ನಾವು, ಈಗ ಬೆಳೆ ಎಲ್ಲ ಕಡ್ದು ಬಿಟ್ಟು ಇದು ಹಾಕ್ತೀವಿ, ಏನದು ಹುಲ್ಲಿಂದು ಮೆದೆ ಹಾಕ್ತೀವಿ. ಆ ಮೆದೆಯಲ್ಲಿ ಹುಲ್ಲು ತಗೊಂಡು ಹೋಗಿ ಅಲ್ಲಿ ಗೂಡು ಮಾಡ್ಕೊಳ್ತಂತ ಒಂದು ಗೂಬೆ ಅದು. ಅದಕ್ಕೆ ಬಾರ್ನೌಲ್ ಅಂತ. ಬಾರ್ನ್ ಅಂದ್ರೆ ಇಟ್ ಇಸ್ ಅ ಸ್ಟಿಕ್. ಸೊ ಆ ಬಾರ್ನೌಲನ್ನ ಎಷ್ಟರ ಮಟ್ಟಿಗೆ ಪೋಚ್ ಮಾಡಿದೆ ಬ್ಯಾಂಗ್ಳೂರಲ್ಲಿ ಅಂದ್ರೆ ಇವತ್ತು ಬಾರ್ನೌಲ್ದು ಪಾಪ್ಯುಲೇಷನ್ ಹ್ಯಾಸ್ ಕಮ್ ಡೌನ್ ಇನ್ ಬ್ಯಾಂಗ್ಳೂರ್. ಬಹಳ ಮಟ್ಟಿಗೆ ಗಮ್ ಹಾಕ್ತಾರೆ ಮರದಲ್ಲಿ ಗಮ್ ಹಾಕಿ. ಅದ್ರದ್ದು ಎಂತ ವಿಪರ್ಯಾಸ ಅಂದ್ರೆ ಅದನ್ನ ತಗೊಂಡು ಬಂದ್ರೆ ನಾವು ಅದನ್ನ ಟ್ರೀಟ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅದರದ್ದು ವಿಂಗ್ಸ್ ಎಲ್ಲ ಅಂಟ್ಕೊಂಡು ಬಿಟ್ಟಿರುತ್ತೆ. ನಾನು ಅದೇ ಹೇಳಿದಲ್ಲ, ಶಾಸ್ತ್ರದಲ್ಲಿ ಯಾವಾಗ್ಲೂ ಎಲ್ಲೂ ನಾನು ನೋಡ್ದಂಗೆ ಹಿಂಸೆ ಅನ್ನೋ ಪದವನ್ನ ಯೂಸ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರಿ ರೈಟ್, ಧನ್ಯವಾದ. ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಬೇಕಿದೆ. ನಿಜ, ನಂಬಿಕೆಗಳು ಬಹಳಷ್ಟಿವೆ. ನಂಬಿಕೆ ಯಾವುದನ್ನು ಕೂಡ ನಾವು ಸುಳ್ಳು ಅಂತ ಹೇಳಿ ಅಲ್ಲಗಳೆಯಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಶಾಸ್ತ್ರ ಸಂಪ್ರದಾಯಗಳಲ್ಲಿ ಉಲ್ಲೇಖ ಆಗಿರುವ ಪ್ರತಿಯೊಂದು ಅಂಶವೂ ಕೂಡ ಕಾಲಾನುಸಾರವಾಗಿ ಬದಲಾಗ್ತಾ ಹೋಗುತ್ತೆ. ಆ ಮಿನಿಮಮ್ ಕಾಮನ್ ಸೆನ್ಸನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲ ಶಕುನ ಅಪಶಕುನಗಳನ್ನು ಈ ಪ್ರಸ್ತುತ ಸಿಚುಯೇಷನ್ಗೆ ತಾಳೆ ಮಾಡೋದನ್ನ ಬಹುಶಃ ಕಲ್ತ್ಕೊಂಡ್ಬಿಟ್ರೆ ಪ್ರಾಣಿ ಹಿಂಸೆ ಅನ್ನೋ ಪದಕ್ಕೆ ಬಹುಶಃ ಅರ್ಥ ಇಲ್ಲದೆ ಆಗುತ್ತೇನೋ. ಹಾಗಾಗ್ಲಿ ಅಂತ ನಾವು ಕೂಡ ಆಶಿಸೋಣ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.